ಮೊದಲಿಗೆ 3 ಬಾರಿ ಓಂಕಾರ ಹಾಗೂ ಒಂದು ಶಾಂತಿ ಮಂತ್ರ. ಸೊ ಎಲ್ಲರೂ ಒಟ್ಟಿಗೆ ಜೊತೆನಲ್ಲೇ ಹೇಳಬಹುದು. तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ. ಮತ್ತು ಶ್ರೀನಗರ BTA ಬಡಾವಣೆಯ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ಮೈಸೂರು ಇಲ್ಲಿಯ ಜ್ಞಾನ ಯಜ್ಞ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಇವತ್ತು ಆರಿಸಿಕೊಂಡಿರುವಂತಹ ಒಂದು ವಿಚಾರ, ಅಲ್ಲಲ್ಲಿ ಕೆಲವು ಸಂಶಯಗಳು ಬರುತ್ತೆ, ಕೆಲವು ಪ್ರಶ್ನೆಗಳು ಹೇಳುತ್ತೆ. ಅನೇಕ ವೇಳೆ ಇದು ಸ್ವಲ್ಪ ಕಾಂಟ್ರಾವರ್ಸಿ ಎನ್ನುವಂತಹ ವಿಚಾರಗಳು ಕೂಡ ಮನಸ್ಸಲ್ಲೇ ಮೂಡಿ ಬರುತ್ತೆ. ಆದರೆ ವಿಚಾರ ಬಿಡಿಸ್ತಾ ಹೋದಂತೆ ನಮ್ಮ ಎಲ್ಲ ಅನುಮಾನಗಳು, ಸಂಶಯಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಪ್ರಾರಂಭದಲ್ಲಿ ಮನಸ್ಸಿನಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಹಾಗೆ ಮನಸ್ಸಿನಲ್ಲೇ ಇಟ್ಕೊಳ್ಳೋಣ. ಬಹುಶಃ ಈ ಒಂದು ವಿಚಾರ ಮುಗಿಯುವ ಹಂತದಲ್ಲಿ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಅದರಿಂದ ಕ್ವಶನ್ಸ್ ಅನ್ನುವಂತಹದ್ದು ಏನಾದ್ರು ಬಂದ್ರೆ ಅದನ್ನು ಹಾಗೆ ಇಟ್ಕೊಂಡಿರೋಣ. So let us unfold today's topic. ಇವತ್ತಿನ ಮುಖ್ಯ ವಿಷಯ ಜಂತೂನ ನರಜನ್ಮ ದುರ್ಲಭಮತಃ. ಆಚಾರ್ಯ ಶ್ರೀ ಶಂಕರರ ಅಮೋಘವಾದಂತಹ ಒಂದು ಶಾಸ್ತ್ರ ಗ್ರಂಥ, ಟೆಕ್ಸ್ಟ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಶಂಕರರು ಅಂತ ಹೇಳಿದಾಗ ಅವರ ಎಲ್ಲ ಕೃತಿಗಳು, ಅವರ ಪ್ರತಿ ರಚನೆ ಕೂಡ ಬಹಳ ಅಮೋಘವಾಗಿಯೇ ಇದೆ. ಅದರಲ್ಲಿ ಡೌಟೇ ಇಲ್ಲ, ಪ್ರತಿಯೊಂದು ಕೂಡ ಅಮೋಘವಾಗಿದೆ. ಆದರೆ ಇಲ್ಲಿ ನಾವು ಆರಿಸಿಕೊಂಡಿರುವಂತಹದ್ದು ಟೆಕ್ಸ್ಟ್ ವಿವೇಕ ಚೂಡಾಮಣಿ ಎನ್ನುವಂತಹದ್ದು. ಇಲ್ಲಿ ಹೆಸರೇ ಹೇಳ್ತಾ ಇದೆ, ಇಟ್ಸ್ ಎ ಫೆದರ್ ಇನ್ ದಿ ಕ್ಯಾಪ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಲ್ಲಿ ಚೂಡಾಮಣಿ ಅಂತ ಹೇಳಿದಾಗ ಇಟ್ ಈಸ್ ಎನ್ ಆರ್ನಮೆಂಟ್. ಇದನ್ನ ದೇಹದ ಎತ್ತರವಾದ ಭಾಗ ಅಂತಂದ್ರೆ ಅದನ್ನ ಶಿರ, ತಲೆ ಅಂತ ಹೇಳ್ತಾರೆ. ತಲೆಯ ಮೇಲ್ಭಾಗದಲ್ಲಿ ಅಂತಂದ್ರೆ ನೆತ್ತಿಯ ಭಾಗದಲ್ಲಿ ಈ ಒಂದು ಆಭರಣವನ್ನ ಧರಿಸುವಂತಹ ಕ್ರಮ. ಸೊ ಎತ್ತರದ ಭಾಗ ಅಂತ ಹೇಳಿರೋದ್ರಿಂದ ಅದನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ಎತ್ತರ ಅಂತಂದ್ರೆ ಅದನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಇಲ್ಲಿ ವಿವೇಕ ಚೂಡಾಮಣಿ ಎನ್ನುವಂತಹದ್ದು ಕೂಡ ಹೆಸರೇ ಹೇಳೋ ಹಾಗೆ ಬಹಳ ಶ್ರೇಷ್ಠವಾದ ಶಾಸ್ತ್ರ ಗ್ರಂಥ. ಈ ಒಂದು ಗ್ರಂಥದಲ್ಲಿ ಒಟ್ಟು 76ರಿಂದ 77 ಬೇರೆ ಬೇರೆ ವಿಷಯಗಳಿವೆ. ಅದರಲ್ಲಿ 77ನೇದು ಗ್ರಂಥದ ಬಗ್ಗೆ ಪ್ರಶಂಸೆ. ಉಳಿದಂತೆ 76 ಬೇರೆ ಬೇರೆ ವಿಷಯಗಳನ್ನು ಹೊಂದಿರುವಂತಹ ಈ ಗ್ರಂಥದಲ್ಲಿ ಮಂಗಳಾಚರಣೆ ಸೇರಿದಂತೆ ಒಟ್ಟು 581 ಶ್ಲೋಕಗಳಿವೆ.
ಈ ಗ್ರಂಥದಲ್ಲಿ 76 ಬೇರೆ ಬೇರೆ ವಿಷಯಗಳಿದೆ ಅಂತ ಹೇಳಿದಾಗ ಈ ಗ್ರಂಥದ ಪ್ರಾರಂಭದ ವಿಷಯವೇ ನಾವೇನು ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತೀವಿ, ಆಧ್ಯಾತ್ಮ ಜೀವನ ಅಂತ ನಾವೇನು ಹೇಳ್ತೀವಿ, ಅದರ ಮಹತ್ವವನ್ನ ಕುರಿತು ಶ್ರೀ ಶಂಕರರು ವಿಚಾರವನ್ನ ಮಂಡಿಸಿದ್ದಾರೆ. ಇದು ಈ ಗ್ರಂಥದ ಪ್ರಥಮ ವಿಷಯ ಮತ್ತು ಈ ಟಾಪಿಕ್ ಅಲ್ಲಿ ಬರುವಂತಹ ಪ್ರಥಮ ಶ್ಲೋಕ ಕೂಡ ಈಗ ನಾವು ಆರಿಸಿಕೊಂಡಿರುವಂತಹದ್ದು. ಈ ವಿವೇಕ ಚೂಡಾಮಣಿ ಅಂತ ಹೇಳಿದಾಗ ಇಟ್ ಈಸ್ ಅ ಗೈಡ್, ಇಟ್ ಶೋಸ್ ದಿ ಪಾತ್ ಟು ದಿ ಸ್ಪಿರಿಚುವಲ್ ಗ್ರೋತ್ ಮತ್ತು ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ ಅಂತ ಹೇಳ್ತೀವಿ. ಈ ಆತ್ಮಜ್ಞಾನಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳೇನು, ಯಾವ ರೀತಿ ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ಸಾಮಾನ್ಯವಾಗಿ ಮನುಷ್ಯ ಅಂತ ಹೇಳಿದಾಗ ಪ್ರತಿಯೊಬ್ಬರಲ್ಲೂ ಒಂದು ಬಯಕೆ ಎನ್ನುವಂತಹದ್ದಿರುತ್ತೆ. ಅದೇನು ಅಂತಂದ್ರೆ ಮುಂದೆ ನನಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಬಯಕೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಅದಿರುತ್ತೆ. ಮೋಕ್ಷದ ಬಗ್ಗೆ ಒಂದು ಕ್ಲಾರಿಟಿ ನಮಗೆ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಮೋಕ್ಷ ಅಂತ ಹೇಳಿದಾಗ ನನಗೂ ಬೇಕು ಅನ್ನುವಂತಹ ಆಸೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಈ ಒಂದು ಗ್ರಂಥದಲ್ಲಿ ಆಚಾರ್ಯ ಶಂಕರರು ಈ ಮೋಕ್ಷವನ್ನ ಪಡಿಬೇಕಾದ್ರೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವೆಲ್ಲ ಸಿದ್ಧತೆಗಳಿಗೆ ನಾವು ನಮ್ಮನ್ನ ಒಗ್ಗೂಡಿಸ್ಕೋಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಹೀಗೆ ಹೇಳಿದಾಗ 581 ಶ್ಲೋಕಗಳಿಂದ ಕೂಡಿರುವಂತಹ ಈ ಒಂದು ಶಾಸ್ತ್ರ ಗ್ರಂಥದಲ್ಲಿ ಯಾವುದಿಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲವೂ ಇದೆ. ಶ್ಲೋಕ ಆಫ್ಟರ್ ಶ್ಲೋಕ ಪ್ರತಿಯೊಂದನ್ನು ನಾವು ಕೆದಕ್ತಾ ಹೋದಂತೆ ಆ ವಿಚಾರ ಭಂಡಾರಗಳು ಅನ್ನುವಂತಹದ್ದು ಓಪನ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಸೋ ರಿಚ್. ಸೊ ನಾವು ಲೆಟ್ ಅಸ್ ಟ್ರೈ ಟು ಅನ್ಫೋಲ್ಡ್ ದಿಸ್ ಟಾಪಿಕ್. ಜಂತೂನಾಂ ನರಜನ್ಮ ದುರ್ಲಭ ಮತಃ ಅನ್ನುವಂತಹದ್ದು ಆರಿಸಿಕೊಂಡಿರುವಂತಹ ವಿಷಯ. ಇಲ್ಲಿ ಶ್ಲೋಕ ಹೇಳುತ್ತೆ, ಮೊದಲನೇ ಶ್ಲೋಕ, ಜಂತೂನಾಂ ನರಜನ್ಮ ದುರ್ಲಭ ಮತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗಪರತ ವಿದ್ವತ್ವಮಸ್ಮಾಂ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನಾ ಲಭ್ಯತೆ. ದಿಸ್ ಇಸ್ ದಿ ಶ್ಲೋಕ. ಈ ಶ್ಲೋಕವನ್ನ ಅನ್ಫೋಲ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರಾರಂಭದಲ್ಲಿ ಬಂದಿರುವಂತಹದ್ದು ಜಂತೂನಾಂ ನರಜನ್ಮ ದುರ್ಲಭಂ. ಜಂತು ಅಂತಂದ್ರೆ ಭಗವಂತನ ಈ ಸೃಷ್ಟಿಯಲ್ಲಿ ಯಾವುದೆಲ್ಲವೂ ಕಾಣಿಸ್ಕೊತಾ ಇದೆ ಅಥವಾ ಯಾವುದೆಲ್ಲವೂ ಜನ್ಮ ಅಂತ ಹೇಳಿ ಜನ್ಮವನ್ನ ಪಡೆದುಕೊಂಡಿದೆ. ಸೃಷ್ಟಿಯಲ್ಲಿ ಕಂಡು ಬರುವಂತಹ ಎಲ್ಲವುಗಳನ್ನ ಕುರಿತು ಜಂತು ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಮತ್ತೊಂದು ಅರ್ಥ ಕೂಡ ಇದೆ. ಜಂತು ಅಂತ ಹೇಳಿದ್ರೆ ಜೀವರಾಶಿಗಳು. ನಮ್ಮ ಶಾಸ್ತ್ರ ಹೇಳುತ್ತೆ ಜೀವರಾಶಿಗಳು ಅಂತ ಹೇಳಿದಾಗ ದೇರ್ ಆರ್ 84 lakhs of different species that is found in this ಸೃಷ್ಟಿ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿರುವಂತಹ ಈ ಶರೀರ ಅಂತ ಹೇಳ್ತಾರೆ. 84 ಬೇರೆ ಬೇರೆ ಪ್ರಭೇದ ಜೀವರಾಶಿಗಳು ಅಂತ ಹೇಳಿದಾಗ ಅವೆಲ್ಲವನ್ನ ದಾಟಿ ಬಂದ ನಂತರ ಆ ಒಂದು ಜೀವಕ್ಕೆ ಮನುಷ್ಯ ಶರೀರ ಅನ್ನುವಂತಹದ್ದು ಸಿಗುತ್ತೆ. ಹೀಗೆ ಅನೇಕ ಜನ್ಮಗಳನ್ನು ದಾಟಿ ಕೊನೆಯಲ್ಲಿ ಅನೇಕ ಪುಣ್ಯದ ಫಲ, ಪುಣ್ಯ ಕರ್ಮಗಳ ಫಲದ ಕಾರಣದಿಂದ ಮತ್ತು ಬಿಕಾಸ್ ಆಫ್ ದಿ ಡಿವೈನ್ ಗ್ರೇಸ್ ಆಫ್ ದಿ ಲಾರ್ಡ್ ಭಗವಾನ್, ಅವನ ಅನುಗ್ರಹದಿಂದ ಅವನಿಗೆ ಮನುಷ್ಯ ಜನ್ಮ, ಮನುಷ್ಯ ಶರೀರ ಅನ್ನುವಂತಹದ್ದು ಸಿಗುತ್ತೆ. ಈ ಕಾರಣದಿಂದ ಮನುಷ್ಯ ಜನ್ಮ, ಮನುಷ್ಯ ಶರೀರ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಶ್ರೇಷ್ಠ ಅಂಡ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ವೆರಿ ವಿರಳ, ಇಟ್ ಈಸ್ ವೆರಿ ರೇರ್ ಅಂತ ಹೇಳ್ತಾರೆ.
ನಮ್ಮ ಕನಕದಾಸರು ಒಂದ್ ಕಡೆ ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ. ಶರೀರ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಮೀ, ದಿಸ್ ಈಸ್ ಮೈ ಬಾಡಿ, ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ಈ ದೇಹ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಮೀ. ಆದ್ರೆ ಈ ನರಜನ್ಮ ಅಂತ ಹೇಳಿದಾಗ ದಿಸ್ ಈಸ್ ದುರ್ಲಭ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ದುರ್ಲಭ ಅಂತಂದ್ರೆ ವಿರಳ ಅನ್ನುವಂತಹ ಒಂದು ಅರ್ಥವನ್ನ ಕೂಡ ನಾವಿಲ್ಲಿ ತಗೋಬಹುದು. ವೆರಿ ರೇರ್. ಈ ನರಜನ್ಮ ಅನ್ನುವಂತಹದ್ದು ಅಷ್ಟೊಂದು ರೇರ್. ಯಾಕೆಂತಂದ್ರೆ ಇಲ್ಲಿ 84 ಲಕ್ಷ ಬೇರೆ ಬೇರೆ ಜೀವರಾಶಿಗಳಿದೆ. ಆ ಜೀವರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮ, ನರಜನ್ಮ ಅನ್ನುವಂತಹದ್ದು ಇಟ್ ಈಸ್ ವಿರಳ ಅಂತ ಹೇಳಿದಾಗ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಬರುವಂತಹ ಒಂದು ಪ್ರಶ್ನೆ, ಜಗತ್ತಿನಲ್ಲಿ ಜನಸಂಖ್ಯೆ ಅಂತ ಹೇಳಿದಾಗ ಅದು ಜಿಗಿತಾ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ನೋಡಿದ್ರು ಪಾಪ್ಯುಲೇಷನ್ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ. ಇಷ್ಟೊಂದು ಪಾಪ್ಯುಲೇಷನ್, ಇಷ್ಟೊಂದು ಜನಸಂಖ್ಯೆಗೆ ಅವರಿಗೆ ಬೇಕಾಗಿರುವಂತಹದನ್ನು ಒದಗಿಸೋದಾಗ್ಲಿ, ಸೌಲಭ್ಯಗಳನ್ನ ಕೊಡುವಂತಹದ್ದಾಗ್ಲಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ ಅಂತಂದ್ರೆ ಇಷ್ಟೊಂದು ಜನಸಂಖ್ಯೆಗೆ ನಾವೇ ನೋಡಿದ್ರೆ ಎಲ್ರಿಗೂ ಕೂಡ ಇವತ್ತು 2 ಹೊತ್ತು ಊಟ ಇರೋದಿಲ್ಲ. ಇಟ್ ಈಸ್ ಬಿಕಾಸ್ ಎಲ್ಲೆಲ್ಲೂ ಜನ, ಎಲ್ಲೆಲ್ಲೂ ಜನ. ಆದ್ರೆ ಶಂಕರರು, ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ನರಜನ್ಮ ಈಸ್ ದುರ್ಲಭ, ಇಟ್ ಈಸ್ ವಿರಳ. ಬಿಕಾಸ್ ಜೀವರಾಶಿ ಅಂತ ಹೇಳಿದಾಗ, ಒಟ್ಟು ಜೀವರಾಶಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್. ಕೇವಲ ಮನುಷ್ಯರನ್ನ ಮಾತ್ರ ಇಲ್ಲಿ ಜೀವರಾಶಿಗಳು ಅಂತ ಕರೀತಾ ಇಲ್ಲ. ಬೇರೆ ಬೇರೆ ಅನೇಕ ಸಾವಿರ ಕೋಟಿ 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 ಬೇರೆ ಬೇರೆ ರೀತಿಯ ಜೀವರಾಶಿಗಳಿದೆ. ಆ ಎಲ್ಲಾ ಜೀವರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮ ಅನ್ನುವಂತಹದ್ದು, ಮನುಷ್ಯ ಶರೀರ ಅನ್ನುವಂತಹದ್ದು ಇಟ್ ಈಸ್ ವೆರಿ ರೇರ್, ವೆರಿ ವಿರಳ. ಈಗ ನಾವು ಯಾವುದೇ ಒಂದು ಪೊದೆಯ ಬಳಿ ನಾವು ಹೋದ್ರೆ ನಮ್ಮ ತಲೆ ಮೇಲೆ ಸಾವಿರಾರು ಸೊಳ್ಳೆಗಳನ್ನ ನೋಡ್ತೀವಿ ಒಂದು ಸಣ್ಣ ಜಾಗದಲ್ಲಿ. ಅಂದ್ರೆ ಇಡೀ ಸೃಷ್ಟಿನಲ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟು ಕೋಟಿ ಈ ಸೊಳ್ಳೆಗಳಿರುತ್ತೆ, ಎಷ್ಟು ಕೋಟಿ ಕ್ರಿಮಿಗಳಿರುತ್ತೆ, ಎಷ್ಟು ಕೋಟಿ ಸಣ್ಣ ಸಣ್ಣ ಜಂತುಗಳಿರುತ್ತೆ, ಹಾವು, ಮುಂಗುಸಿ, ಅನೇಕ ಪ್ರಾಣಿಗಳು. ಹೀಗೆ ಎಲ್ಲಾ ಪ್ರಾಣಿಗಳು, ಕ್ರಿಮಿಕೀಟಗಳು. ಮನುಷ್ಯ ಅಂತ ಹೇಳಿದಾಗ ಮನುಷ್ಯನ ಶರೀರದಲ್ಲೇ ಅನೇಕ ರೀತಿಯ ವೈರಸ್, ಬೇರೆ ಬೇರೆ ಅನೇಕಗಳು ದೇಹದಲ್ಲಿಯೇ ಹುಟ್ಟುತ್ತವೆ, ದೇಹದಲ್ಲಿ ಅವೆಲ್ಲ ಸಾಯುತ್ತವೆ. ಹೀಗೆ ಒಟ್ಟು ಜೀವರಾಶಿಗಳ ಸಮೂಹ ಅಂತ ಹೇಳಿದಾಗ ಆ ಎಲ್ಲಾ ಜೀವರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಶರೀರ, ನರಜನ್ಮ ಅನ್ನುವಂತಹದ್ದು ಇಟ್ ಈಸ್ ವೆರಿ ರೇರ್. ಈ ಅರ್ಥದಲ್ಲಿ ಇಟ್ ಈಸ್ ದುರ್ಲಭ, ಇಟ್ ಈಸ್ ನಾಟ್ ಪಾಸಿಬಲ್. ನರಜನ್ಮ ಅನ್ನುವಂತಹದ್ದು ಅವನಿಗೆ ಸಿಗಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ದಟ್ ಈಸಿ. ಈ ಕಾರಣದಿಂದ ಕನಕದಾಸರು ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ನಂತರ ಮನುಷ್ಯ ಶರೀರ ಅನ್ನುವಂತಹದ್ದು ಪ್ರಾಪ್ತವಾಗಿದೆ. ಆದ್ರಿಂದ ಸಿಕ್ಕಿರುವಂತಹ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ವಿಶ್ವದಲ್ಲಿ ಎಷ್ಟೋ ರೀತಿಯ ಜೀವ ಜಂತುಗಳಿರುತ್ತೆ. ನಮ್ಮ ವೇದಾಂತದಲ್ಲಿ ದ ಎಟರ್ನಲ್ ಟ್ರೂತ್ ಅಂತ ಹೇಳ್ತಾರೆ, ಅಂತಂದ್ರೆ ಶಾಶ್ವತವಾದ ಸತ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸತ್ಯ ಅನ್ನುವಂತಹ ಪದವನ್ನ ನಾವು ಅರ್ಥ ಮಾಡ್ಕೊಂಡಿರುವಂತಹದ್ದು, ಸುಳ್ಳು ಹೇಳದೇ ಇರುವಂತಹದ್ದನ್ನ ಸತ್ಯ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಸತ್ಯ ಅಂತಂದ್ರೆ ದಟ್ ವಿಚ್ ಈಸ್, ಅದು ಸದಾಕಾಲ ಶಾಶ್ವತವಾಗಿ ಬದಲಾವಣೆಗಳಿಗೆ ಒಳಪಡದಂತೆ ಇರುವಂತಹದ್ದು ಈಸ್ ಕಾಲ್ಡ್ ಸತ್ಯ. ಅದರಿಂದ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಸತ್ಯ. ಸೊ ಈ ಅನೇಕ ಜೀವ ರಾಶಿಗಳ ಈ ಒಂದು ಒಟ್ಟು ಸಮೂಹಕ್ಕೆ ದಿಸ್ ಎಟರ್ನಲ್ ಟ್ರೂತ್, ಶಾಶ್ವತವಾದ ಸತ್ಯ ಅನ್ನುವಂತಹದ್ದು ಅಧಿಷ್ಠಾನವಾಗಿ ಕಂಡುಬರುತ್ತೆ. ಅವೆಲ್ಲವುಗಳಿಗೆ ಈ ಸತ್ಯ ಅನ್ನುವಂತಹದ್ದು ಆಧಾರವಾಗಿದೆ. ಮತ್ತು ಅಸ್ತಿತ್ವ
ಅಸ್ತಿತ್ವ ಅಂತ ಹೇಳಿದಾಗ ದಟ್ ವಿಚ್ ಈಸ್ ದೇರ್, ದಟ್ ವಿಚ್ ಈಸ್ ಸೀನ್. ಅಸ್ತಿತ್ವ ಅಂತ ಹೇಳಿದಾಗ ಅಲ್ಲಿ ವಿ ಕ್ಯಾನ್ ಸಿ ಬೋತ್ ಜೀವ ಅಂಡ್ ಜಡ. ಇದನ್ನ ಚೇತನ ಮತ್ತು ಅಚೇತನ ಅಂತ ಕೂಡ ಹೇಳ್ತಾರೆ. ಉದಾಹರಣೆಗೆ ಒಂದು ಕಲ್ಲು ಇದೆ ಅಂತ ನಾವು ಹೇಳಿದಾಗ ಆ ಕಲ್ಲು ಅದರ ಇರುವಿಕೆಯನ್ನ ಕುರಿತು ಅದರ ಅಸ್ತಿತ್ವ ಅಂತ ನಾವು ಹೇಳಿದ್ರೆ, ಆ ಅಸ್ತಿತ್ವ, ಆ ಇರುವಿಕೆ ಅಂತ ನಾವೇನ್ ಹೇಳ್ತಾ ಇದೀವಿ, ದಟ್ ಈಸ್ ಅಧಿಷ್ಠಾನ, ದಟ್ ಈಸ್ ಸತ್ಯ. ಆದ್ರೆ ಕಲ್ಲು ಇದೆ ಅಂತ ಹೇಳಿ ಆ ಕಲ್ಲು ತನ್ನ ಅಸ್ತಿತ್ವದ ಮೂಲಕ, ಕೇವಲ ಕಲ್ಲು ತನ್ನ ಇರುವಿಕೆಯ ಮೂಲಕ ಮಾತ್ರ ಅದು ತನ್ನನ್ನು ಪ್ರಕಟಗೊಳಿಸಿಕೊಳ್ಳುತ್ತೆ. ಆದರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದಟ್ ಕಲ್ಲು ಡಸ್ ನಾಟ್ ನೋ ದಟ್ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಥ್ರೂ ಇಟ್ಸ್ ಎಕ್ಸಿಸ್ಟೆನ್ಸ್. ಕಲ್ಲು ಇರುವಿಕೆಯ ಕಾರಣದಿಂದ ಅದು ಗುರುತಿಸಲ್ಪಡ್ತಾ ಇದೆ, ಆದರೆ ಆ ಕಲ್ಲಿಗೆ ಸ್ವತಃ ನಾನು ಈ ಸೃಷ್ಟಿನಲ್ಲಿ ಇದ್ದೀನಿ ಅಂತ ಅದಕ್ಕೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಕಲ್ಲಿನ ಇರುವಿಕೆ ಇದ್ರೂ ಕೂಡ ಆ ಕಲ್ಲು ನಾನು ಇದ್ದೀನಿ ಅಂತ ಹೇಳ್ಕೊತಾ ಇಲ್ಲ, ಆದ್ರೆ ಕಲ್ಲು ಇರುವಿಕೆ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ. ಅದರ ಅಸ್ತಿತ್ವ ಇದ್ರೂ ಕೂಡ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಕಲ್ಲು ಕೆನಾಟ್ ಎಕ್ಸ್ಪ್ರೆಸ್. ಯಾಕೆ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ? ಬಿಕಾಸ್ ಕಲ್ಲಿನಲ್ಲಿ ಅರಿವು ಅನ್ನುವಂತಹದ್ದು ಇಲ್ಲ. ಕಲ್ಲಿನಲ್ಲಿ ಅರಿವು ಅನ್ನುವಂತಹದ್ದಿಲ್ಲ. ಅರಿವು ಅಂತಂದ್ರೆ ಪ್ರಜ್ಞೆ. ಕಲ್ಲು ಕೆನಾಟ್ ಎಕ್ಸ್ಪ್ರೆಸ್. ಇಟ್ ಈಸ್ ಕಾಲ್ಡ್ ಜಡ. ತನ್ನ ಅಸ್ತಿತ್ವವನ್ನ ಅದು ಈ ಸೃಷ್ಟಿಯಲ್ಲಿ ಕಂಡುಕೊಂಡ್ರೂ ಕೂಡ ಅಲ್ಲಿ ಚೇತನಾತ್ಮಕವಾಗಿ ಅದರ ಇರುವಿಕೆಗೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ದೇರ್ ಇಸ್ ನೋ ಪ್ರಜ್ಞೆ ಇನ್ ದಿ ಕಲ್ಲು. ಈ ಕಲ್ಲಿಗೆ ಕಂಪೇರ್ ಮಾಡಿದ್ರೆ ದಿ ಪ್ಲಾಂಟ್ ಕಿಂಗ್ಡಮ್, ಸಸ್ಯವರ್ಗ ಅಂತ ನಾವೇನ್ ಹೇಳ್ತೀವಿ, ಈ ಸಸ್ಯವರ್ಗ ಅಂತ ನಾವೇನ್ ಕರೀತಾ ಇದೀವಿ, ಅದು ತನ್ನ ಇರುವಿಕೆಯನ್ನ ಈ ಬಾಹ್ಯ ಪ್ರಪಂಚದೊಂದಿಗೆ ಸ್ಪಂದಿಸುವ ಮೂಲಕ ತನ್ನ ಇರುವಿಕೆಯನ್ನ ಅದು ತೋರಿಸ್ಕೊಳ್ಳುತ್ತೆ. ಈಗ ಒಂದು ಸಣ್ಣ ಸಸಿ ಎನ್ನುವಂತಹದ್ದು ಮಣ್ಣಿನಲ್ಲಿ ನೆಟ್ಟಾಗ ಮಣ್ಣಿನ ಸತ್ವವನ್ನು ಅದು ಹೀರುತ್ತೆ, ಸೂರ್ಯನ ಬೆಳಕನ್ನ ಸ್ವೀಕರಿಸುತ್ತೆ, ನಾವು ಹಾಕುವಂತಹ ನೀರನ್ನು ಅದು ತಗೊಳ್ಳುತ್ತೆ. ಮಣ್ಣಿನಲ್ಲಿರುವಂತಹ ಸತ್ವ, ನೀರಿನಲ್ಲಿರುವಂತಹ ಶಕ್ತಿ, ಸೂರ್ಯನ ಬೆಳಕು, ಇವೆಲ್ಲವನ್ನ ತಗೊಂಡು ಆ ಸಸ್ಯ ಅನ್ನುವಂತಹದ್ದು ತನ್ನ ಬೆಳವಣಿಗೆಯನ್ನ ತೋರಿಸುತ್ತೆ, ಅದು ಬೆಳೀತಾ ಬರುತ್ತೆ. ಸೊ ಕಲ್ಲು ತನ್ನ ಇರುವಿಕೆಯನ್ನ ತೋರಿಸ್ಕೊಳ್ಳಿಲ್ಲ. ವೆರಾಸ್ ದಿ ಸಸ್ಯ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಐ ಆಮ್ ಹಿಯರ್. ಈ ಸಸ್ಯಕ್ಕೆ ಕಂಪೇರ್ ಮಾಡಿದ್ರೆ ದಿ ಅನಿಮಲ್ ಕಿಂಗ್ಡಮ್, ಪ್ರಾಣಿ ವರ್ಗ ಅಂತ ನಾವೇನು ಹೇಳ್ತೀವಿ, ಆ ಪ್ರಾಣಿ ವರ್ಗವನ್ನ ನಾವು ಗಮನಿಸಿದ್ರೆ ಅವುಗಳಿಗೆ ಬಾಹ್ಯ ಪ್ರಪಂಚದ ಅರಿವಿನ ಜೊತೆಗೆ ತಮ್ಮೊಳಗಡೆ ಇರುವಂತಹ ಭಾವನೆಯನ್ನ ಕೂಡ ಅವು ವ್ಯಕ್ತಪಡಿಸುತ್ತೆ. ಗಿಡದ ಜೊತೆಗೆ ಯು ಕೆನಾಟ್ ಟಾಕ್, ನೀವು ಮಾತನಾಡಕ್ ಆಗೋದಿಲ್ಲ. ನೀವು ಹೇಳ್ಬೋದು, ಗಿಡವನ್ನ ನೀವು ಪ್ರೀತಿಸಬಹುದು, ಆದ್ರೆ ಒಂದು ನಾಯಿಗೆ ನೀವು ಕರೆದ್ರೆ ಅದು ರೆಸ್ಪಾಂಡ್ ಮಾಡುತ್ತೆ, ನಿಮ್ಮನ್ನ ನೋಡುತ್ತೆ, ಬಾಲ ಅಲ್ಲಾಡಿಸುತ್ತೆ, ಹತ್ರ ಬರುತ್ತೆ. ಹೀಗೆ ಸಸ್ಯವರ್ಗಕ್ಕೆ ಕಂಪೇರ್ ಮಾಡಿದ್ರೆ ಈ ಪ್ರಾಣಿ ವರ್ಗ ಅನ್ನುವಂತಹದ್ದು ಹೆಚ್ಚು ವಿಕಾಸವನ್ನ ಹೊಂದಿದೆ. ಈ ರೀತಿ ಜೀವರಾಶಿಗಳ ಒಟ್ಟು ಸಮೂಹ, ಅದು ಜಡ ಇರಬಹುದು, ಚೇತನ ಇರಬಹುದು, ಈ ಒಟ್ಟು ಸಮೂಹದಲ್ಲಿ ಮನುಷ್ಯ ಜನ್ಮ ಅಂತ ನಾವೇನ್ ಹೇಳ್ತಾ ಇದೀವಿ, ಈ ಮನುಷ್ಯ ಜನ್ಮ ಅಂತ ಹೇಳಿದಾಗ ಹಿ ಈಸ್ ಮುಕುಟಪ್ರಾಯ. ಮನುಷ್ಯ ಅಂತ ಹೇಳಿದಾಗ ಮನುಷ್ಯನಲ್ಲಿ ಒಂದು ಮನಸ್ಸು ಅನ್ನುವಂತಹದ್ದಿದೆ. ಮನಸ್ಸಿನ ಮೂಲಕ ಅವನಲ್ಲಿ ತೀಕ್ಷ್ಣ ಬುದ್ಧಿ ಅನ್ನುವಂತಹದನ್ನ ಬೆಳೆಸ್ಕೋತಾನೆ. ತಾರ್ಕಿಕ ಶಕ್ತಿ ಇದೆ, ಚರ್ಚೆ ಮಾಡ್ತಾನೆ.
ಎಲ್ಲವನ್ನ ಯೋಚಿಸಿ ಆಲೋಚಿಸಿ ಮನಸ್ಸಿನ ಮೇಲೆ ಪ್ರಭುತ್ವವನ್ನ ಸಾಧಿಸಿ ತನಗೆ ಬೇಕಾದಂತಹ ವಸ್ತು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಜೀವನವನ್ನು ಮಾಡ್ತಾನೆ ಮನುಷ್ಯ. He has got that capacity. It is only because he has got the mind. ಅವನ ಮನೋಬುದ್ಧಿಯನ್ನ ಉಪಯೋಗಿಸಿಕೊಂಡು ತನಗೆ ಏನು ಬೇಕು ತನಗೆ ಏನು ಬೇಡ ಎಲ್ಲವನ್ನ ಅವನು ನಿರ್ಧರಿಸ್ತಾನೆ. ಈ ಒಂದು ಶಕ್ತಿ ಜಡ ಅಂತಂದ್ರೆ ಒಂದು ಕಲ್ಲು ಬಂಡೆ ಇವುಗಳಿಗಿಲ್ಲ. ಒಂದು ಮರ ಗಿಡ ಅಂತ ಹೇಳಿದಾಗ ಅವುಗಳಿಗಿಲ್ಲ. ಪ್ರಾಣಿ ಅಂತ ಹೇಳಿದಾಗ ಪ್ರಾಣಿಗಳಿಗೆ ಮನಸ್ಸು ಅನ್ನುವಂತಹದ್ದಿಲ್ಲ. ಮನುಷ್ಯನಿಗೆ ಸಿಕ್ಕಿರುವಂತಹ ಅತ್ಯುತ್ತಮವಾದ ಉಪಕರಣಗಳು ಅಂತಂದ್ರೆ ಭಗವಂತ ಕೊಟ್ಟಿರುವಂತಹ ದಿ ಗ್ರೇಟೆಸ್ಟ್ ಗಿಫ್ಟ್ಸ್ ಅಂತಂದ್ರೆ ದಿ ಬಾಡಿ ಅಂಡ್ ಮೈಂಡ್. ಈ ಒಂದು ನರಜನ್ಮ ಮನುಷ್ಯ ಜನ್ಮ ಅಂತ ಹೇಳಿದಾಗ ಭಗವಂತನಿಂದ ಸಿಕ್ಕಂತಹ ಈ ಬಾಡಿ ಅಂಡ್ ಮೈಂಡ್ ಇವುಗಳನ್ನು ನಾವು ಇಟ್ಕೊಂಡು ತನಗೆ ಬೇಕಾದಂತೆ ಎಲ್ಲದರ ಮೇಲೆ ಹತೋಟಿಯನ್ನು ಸಾಧಿಸಿ ಪ್ರಭುತ್ವವನ್ನು ಹೊಂದುತ್ತಾನೆ. ಈ ಎಲ್ಲಾ ಕಾರಣಗಳಿಂದ ಆಚಾರ್ಯ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜಗತ್ತಿನ ಯಾವುದೇ ಒಂದು ಪ್ರದೇಶ ಆಗಿರಲಿ ಅಥವಾ ಅದು ಯಾವುದೇ ಕಾಲ ಆಗಿರಲಿ ಅಲ್ಲಿ ಮಾನವ ಜನ್ಮ ಅನ್ನುವಂತಹದ್ದು ದುರ್ಲಭ. ಹೀಗೆ ದುರ್ಲಭ ಮತ್ತು ವಿರಳ ಅಂತ ಹೇಳಿದ್ರು ಕೂಡ ಒಂದು ವೇಳೆ ಇಲ್ಲಿ ಮನುಷ್ಯ ಅನ್ನುವಂತಹವನು ಹುಟ್ಟಿದಾನೆ ಅಂತಂದ್ರೆ ಹಿ ಈಸ್ ಎ ಪುಣ್ಯಶಾಲಿ. ಜಗತ್ತಿನ ಯಾವುದೇ ಪ್ರದೇಶದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂತಂದ್ರೆ ಅವನನ್ನ ಪುಣ್ಯಶಾಲಿ ಅಂತ ಯಾಕೆ ವೇದಾಂತ ಕರೆಯುತ್ತೆ ಅಂತಂದ್ರೆ ಕೇವಲ ಒಬ್ಬ ಮನುಷ್ಯ ಅಲ್ಲ, ಜಗತ್ತಿನಲ್ಲಿ ಮನುಷ್ಯ ಜನ್ಮ ಅಂತ ಪಡೆದಂತಹ ಪ್ರತಿ ಮಾನವರು ಕೂಡ ಪುಣ್ಯಶಾಲಿಗಳೇ. ಆದ್ರಿಂದ ಮನುಷ್ಯ ತನಗೆ ಬೇಕಾದಂತೆ ಜೀವಿಸಬಲ್ಲ, ತನಗೆ ಬೇಕಾದುದನ್ನ ಸಂಪಾದಿಸಬಲ್ಲ. ಈ ಕಾರಣದಿಂದ ನರಜನ್ಮ ಅನ್ನುವಂತಹದ್ದು ವಿರಳವಾದರೂ ಕೂಡ ಇಟ್ ಈಸ್ ದುರ್ಲಭ. ಹೀಗೆ ದುರ್ಲಭವಾಗಿರುವಂತಹದ್ದನ್ನ ಸಂಪಾದಿಸಿ ಅವನು ಮನುಷ್ಯ ಅಂತ ಅನ್ನಿಸ್ಕೊಂಡಿದ್ದಾನೆ ಅಂತಂದ್ರೆ ಆ ಒಟ್ಟು ಮನುಷ್ಯ ಸಮೂಹದಲ್ಲಿ ಅತಃ ಪುಂಸ್ತ್ವಂ. ಪುಂಸ್ತ್ವಂ ಅಂತಂದ್ರೆ ಅದರ ಅರ್ಥ ಪುರುಷತ್ವ. ದ ಡಿಫರೆನ್ಸ್ ಬಿಟ್ವೀನ್ ಲೌಕಿಕ ಅಂಡ್ ವೇದಾಂತ ಹೇಳಿದಾಗ ಕೆಲವು ಪದಗಳಿಗೆ ವೇದಾಂತದಲ್ಲಿ ಬಹಳ ವಿಶೇಷವಾದ ಅರ್ಥ ಇದೆ. ಇಲ್ಲಿ ಪುಂಸ್ತ್ವಂ ಅನ್ನುವಂತಹದ್ದು ಪುರುಷತ್ವ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಸೊ ಮನುಷ್ಯನಾಗಿ ಹುಟ್ಟುವಂತಹದ್ದು ಅವನೊಬ್ಬ ಪುಣ್ಯಶಾಲಿ. ಮನುಷ್ಯನಾಗಿ ಹುಟ್ಟಿದ ನಂತರ ಅದರಲ್ಲೂ ಕೂಡ ಅವನು ಪುಂಸ್ತ್ವಂ ಪುರುಷತ್ವದೊಂದಿಗೆ ಜನ್ಮವನ್ನ ಪಡ್ಕೊಂಡಿದ್ದಾನೆ ಅಂತಂದ್ರೆ ದಟ್ ಈಸ್ ಮತ್ತಷ್ಟು ವಿರಳ, ಅದು ಬಹಳ ಅಪರೂಪ. ಸೊ ಈ ಪುರುಷತ್ವದ ನೇರವಾದ ಅರ್ಥ ಅಂತ ನಾವು ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಇಟ್ ಈಸ್ ಕಾಲ್ಡ್ ಮ್ಯಾನ್ಲಿನೆಸ್. ಪುರುಷತ್ವ ಅಂತಂದ್ರೆ ಮ್ಯಾನ್ಲಿನೆಸ್ ಅನ್ನುವಂತಹ ಅರ್ಥ ಸಿಗುತ್ತೆ. ಯಾವಾಗ ವೇದಾಂತ ಹೇಳ್ತಾ ಇರುವಂತಹ ಈ ಪುಂಸ್ತ್ವಂ ಆರ್ ಪುರುಷತ್ವ ಅನ್ನುವಂತಹದಕ್ಕೆ ಮ್ಯಾನ್ಲಿನೆಸ್ ಅಂತ ಹೇಳಿದ ಕೂಡಲೇ ಅನೇಕ ಆಕ್ಷೇಪಣೆಗಳು ಬರುತ್ತೆ. ವೇದಾಂತ ಮತ್ತು ಶಾಸ್ತ್ರದ ವಿಚಾರ ಅಂತ ಹೇಳಿದ್ರೆ ಅದು ಸ್ತ್ರೀ ವಿರೋಧಿನ. ಹಾಗಾದರೆ ಪುರುಷತ್ವ ಇರುವಂತಹವರು ಮಾತ್ರ ಶ್ರೇಷ್ಠ ಅಂತಂದ್ರೆ ಸ್ತ್ರೀ ಅಂತ ಹೇಳಿದಾಗ ಅಲ್ಲಿ ಪುರುಷತ್ವ ಅನ್ನುವಂತಹದ್ದಿಲ್ವಾ? ಈ ಕಾರಣದಿಂದ ಹಾಗಾದ್ರೆ ದಿಸ್ ವೇದಾಂತ ಆ ಶಾಸ್ತ್ರ ಅಂತ ಹೇಳುವಂತಹದ್ದು ಸ್ತ್ರೀ ವಿರೋಧಿನ ಹಾಗಾರೆ ಎನ್ನುವಂತಹ ಪ್ರಶ್ನೆ ಬರ್ತದೆ. ಸೊ ಅನೇಕರು ಈ ಕಾರಣದಿಂದ ವೇದಾಂತವನ್ನ ಧಿಕ್ಕರಿಸ್ತಾರೆ. ಆದ್ರೆ ಫ್ರಮ್ ದಿ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಟ್ರೂತ್, ಆ ದೃಷ್ಟಿಯಲ್ಲಿ ನೋಡಿದ್ರೆ ವೇದಾಂತ ಅಥವಾ ಆತ್ಮವಿಚಾರ ಆ ಶಾಸ್ತ್ರ ಗ್ರಂಥ ಅಂತ ಬಂದಾಗ ಅಲ್ಲಿ ದೇರ್ ಇಸ್ ನೋ ಲಿಂಗ ಭೇದ. ಲಿಂಗ ಭೇದವೇ ಇಲ್ಲದೆ ಇರುವಂತಹದ್ದು ಈ ವೇದಾಂತ. ಮತ್ತು ಇಲ್ಲಿ ಪುರುಷತ್ವ ಅಂತ ಕರೆದಿರುವಂತಹದ್ದು
ಇಟ್ ಈಸ್ ಲಿಂಗ ಸೂಚಕ ಪದವೇ ಅಲ್ಲ. ನಮ್ಮದೇ ಉಪನಿಷತ್ಗಳಲ್ಲಿ ಮೈತ್ರೇಯಿ, ಗಾರ್ಗೇಯಿ ಅನ್ನುವಂತಹ ಅನೇಕ ಬ್ರಹ್ಮವಾದಿನಿಯರನ್ನ ನಾವು ನೋಡಿರ್ತೀವಿ. ಈ ಮೈತ್ರೇಯಿ, ಗಾರ್ಗೇಯಿ ಅನ್ನುವಂತಹ ಈ ಬ್ರಹ್ಮವಾದಿನಿಯರು ಯಾಜ್ಞವಲ್ಕ ಅನ್ನುವಂತಹ ಶ್ರೇಷ್ಠ ಜ್ಞಾನಿ, ಒಬ್ಬ ಮಹಾನ್ ಋಷಿ, ಅವನ ಜೊತೆ ಅನೇಕ ವಿಚಾರಗಳನ್ನು ಮಂಡಿಸಿರ್ತಾರೆ. ಸೊ ನಮ್ಮ ವೇದಾಂತ ಗಾರ್ಗೇಯಿ ಅಂಡ್ ಮೈತ್ರೇಯರನ್ನ ಒಪ್ಕೊಂಡಿದೆ ಅಂತಂದ ಮೇಲೆ ಹೇಗೆ ತಾನೇ ದಿಸ್ ವೇದಾಂತ ಈಸ್ ಸ್ತ್ರೀ ವಿರೋಧಿ? ಸೊ ಇಟ್ ಈಸ್ ಫಾಲ್ಸ್. ಸೊ ಪುಂಸ್ತ್ವಂ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಲಿಂಗ ಸೂಚಕ ಪದ. ಹಾಗಾದ್ರೆ ವಾಟ್ ಈಸ್ ದಿಸ್ ಮೇಲ್ ಅಂಡ್ ಫಿಮೇಲ್? ಸ್ತ್ರೀ ಮತ್ತು ಪುರುಷ ಅಂತ ಹೇಳಿದಾಗ ವಾಟ್ ಈಸ್ ದಿಸ್? ಈ ಒಂದು ಪ್ರಶ್ನೆ ಬರುತ್ತೆ. ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಸ್ಟ್ರಕ್ಚರ್ ಆಫ್ ದಿ ಬಾಡಿ. ದೇಹದ ರಚನೆಯಲ್ಲಿ ಸ್ವಲ್ಪವೇ ವ್ಯತ್ಯಾಸದ ಕಾರಣದಿಂದ, ಈಗ ಗಂಡು ಅಂತ ಹೇಳಿದಾಗಲೂ ಕೂಡ 2 ಕೈ, 2 ಕಾಲು, ತಲೆ, ಕಣ್ಣು, ಕಿವಿ ಎಲ್ಲವೂ ಇರುತ್ತೆ. ಹೆಣ್ಣು ಅಂತ ಹೇಳಿದಾಗ ಕೂಡ ಅಲ್ಲೂ ಕೂಡ 2 ಕೈ, 2 ಕಾಲು, ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ಇದೆ. ಒಬ್ಬ ಗಂಡಸಿಗೆ ಹೇಗೆ ಮುಖ, ಪಾದಗಳು, ಕೈಗಳು ಅಂತ ಹೇಳ್ತೀವಿ, ಆ ಎಲ್ಲವೂ ಹೆಣ್ಣಿನಲ್ಲಿಯೂ ಇದೆ. ಈ ದೇಹ ರಚನೆಯಲ್ಲಿ ಸ್ವಲ್ಪವೇ ವ್ಯತ್ಯಾಸದ ಕಾರಣದಿಂದ, ಆ ವ್ಯತ್ಯಾಸದ ಕಾರಣದಿಂದ ಅಲ್ಲಿ ಸ್ತ್ರೀ ಮತ್ತು ಪುರುಷ ಅಂತ ಹೇಳಿ ಆ ಒಂದು ಭೇದದ ಕಾರಣದಿಂದ ನಾವು ಗುರುತಿಸ್ತೀವಿ. ದೇಹದ ರಚನೆಯ ವ್ಯತ್ಯಾಸವನ್ನ ಹೊರತುಪಡಿಸಿದರೆ ವೇದಾಂತದಲ್ಲಿ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಸ್ತ್ರೀ ಅಂಡ್ ಪುರುಷ. ಸೊ ಮನುಷ್ಯ ಜನ್ಮವೇ ದುರ್ಲಭ, ಅದರಲ್ಲಿ ಪುರುಷತ್ವ ಅನ್ನುವಂತಹದ್ದು ಮತ್ತಷ್ಟು ದುರ್ಲಭ. ಮತ್ತು ಇದನ್ನ ಮ್ಯಾನ್ಲಿನೆಸ್ ಅಂತ ಹೇಳಿರೋದ್ರಿಂದ ಅಗೈನ್ ದಿಸ್ ಪುಂಸ್ತ್ವಂ ಆರ್ ಪುರುಷತ್ವ ಅನ್ನುವಂತಹದ್ದು ಇಟ್ಸ್ ಎ ಕಾಂಟ್ರಾವರ್ಷಿಯಲ್ ಟರ್ಮ್. ನಾವೇ ಸ್ವಲ್ಪ ಆಲೋಚನೆ ಮಾಡಬೇಕು. ಇನ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಸಾಧನೆ ಅಂತ ನಾವೇ ಹೇಳ್ತೀವಿ. ಈ ಆಧ್ಯಾತ್ಮ ಸಾಧನೆಯಲ್ಲಿ who is at a higher advantage? ಸ್ಪಿರಿಚುಯಾಲಿಟಿಯನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದಾಗ ಹೂ ಇಸ್ ಅಟ್ ಎ ಹೈಯರ್ ಅಡ್ವಾಂಟೇಜ್ ಅಂತ ಹೇಳಿದಾಗ ಅದನ್ನ ಗಂಡಸು ಅಂತ ಹೇಳಬೇಕು ಅಥವಾ ಸ್ತ್ರೀ ಅಂತ ಹೇಳಬೇಕು. ಆದರೆ ವೇದಾಂತ ಸಾಧನೆ ಎನ್ನುವಂತಹದ್ದು ಶರೀರವನ್ನೇ ಅವಲಂಬಿಸಿಲ್ಲ. ವೇದಾಂತದಲ್ಲಿ ಸಾಧನೆ ಅಂತ ಬಂದಾಗ ಆ ಸಾಧನೆಗೆ ಶರೀರವೇ ಬೇಕಾಗಿಲ್ಲ. ಸೊ ವೇರ್ ಇಸ್ ದಿ ಕ್ವಶನ್ ಆಫ್ ಸ್ತ್ರೀ ಅಂಡ್ ಪುರುಷ? ವೇದಾಂತದ ಸಾಧನೆ, ಸ್ಪಿರಿಚುವಲ್ ಲೈಫ್, ಆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಅಲ್ಲಿ ಬೇಕಾಗಿರುವಂತಹದ್ದು ಬಹಳ ಮುಖ್ಯವಾಗಿ ಶುದ್ಧವಾದ ಮನಸ್ಸು, ಪ್ಯೂರಿಫೈಡ್ ಮೈಂಡ್, ಪ್ಯೂರ್ ಮೈಂಡ್ ಅಂತ ಹೇಳ್ತೀವಿ. A matured mind is required. ಮುಖ್ಯವಾಗಿ ಮನಸ್ಸು ಅನ್ನುವಂತಹದ್ದು ನಮ್ಮನ್ನ ಆಧ್ಯಾತ್ಮಿಕವಾಗಿ ಬೆಳೆಸುತ್ತೆ, ನಾಟ್ ದಿ ಬಾಡಿ. ಸೊ ಗಂಡು ಮತ್ತು ಹೆಣ್ಣು ಅಂತ ಹೇಳಿದಾಗ ಅವುಗಳಲ್ಲಿ ನಾವು ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನ ನೋಡಬಹುದು. ಒಬ್ಬ ಗಂಡಸು ಅಂತ ಹೇಳಿದಾಗ ಆ ಗಂಡಸು ಅಂತ ನಾವು ಏನ್ ಹೇಳ್ತಾ ಇದೀವಿ ಅವನಲ್ಲೂ ಕೂಡ ಕೆಲವು ಪಾಸಿಟಿವ್ ಕ್ವಾಲಿಟೀಸ್ ಇರುತ್ತೆ, ಅದೇ ರೀತಿ ಅವನಲ್ಲಿ ಕೆಲವು ನೆಗೆಟಿವ್ ಕ್ವಾಲಿಟೀಸ್ ಕೂಡ ಇರುತ್ತೆ. ಅದೇ ರೀತಿ ಹೆಣ್ಣು ಅಂತ ಹೇಳಿದಾಗ ಆ ಹೆಣ್ಣಿನಲ್ಲಿ ಕೂಡ ಕೆಲವು ಪಾಸಿಟಿವ್ ಕ್ವಾಲಿಟೀಸ್ ಇರುತ್ತೆ, ಆ ಹೆಣ್ಣಿನಲ್ಲಿ ಕೂಡ ಕೆಲವು ನೆಗೆಟಿವ್ ಕ್ವಾಲಿಟೀಸ್ ಇರುತ್ತೆ. ಗಂಡು ಅಂತ ಹೇಳಿದಾಗ ಅಲ್ಲಿ ಕಂಡು ಬರುವಂತಹ ಪಾಸಿಟಿವ್ ಕ್ವಾಲಿಟೀಸ್ ಅಂತಂದ್ರೆ ಲಾಜಿಕಲ್ ಥಿಂಕಿಂಗ್ ಮತ್ತು ಭಾವನೆಗಳಿಗೆ. ಒಬ್ಬ ಗಂಡಸು ಅಂತ ಹೇಳಿದಾಗ ಅವನು ಹೆಚ್ಚು ಸ್ಪಂದಿಸದೆ
ಗಟ್ಟಿಯಾಗಿ ಕೆಲವು ನಿರ್ಧಾರಗಳನ್ನು ಅವನು ತಗೋತಾನೆ. ಸೊ ದಿಸ್ ಈಸ್ ಪಾಸಿಟಿವ್ ಕ್ವಾಲಿಟೀಸ್ ದಟ್ ಕಾಮನ್ಲಿ ವಿ ಕ್ಯಾನ್ ಸಿ ಇನ್ ಮ್ಯಾನ್. ನೆಗೆಟಿವ್ ಕ್ವಾಲಿಟೀಸ್ ಆಫ್ ದಿ ಮ್ಯಾನ್ ಅಂತಂದ್ರೆ ಏನು? ಜನರಲ್ಲಿ ನೆಗೆಟಿವ್ ಕ್ವಾಲಿಟೀಸ್ ಅಂತ ಹೇಳಿದಾಗ ಒಬ್ಬ ಗಂಡಸಿನಲ್ಲಿ ನಾವು ಮೃದುತ್ವ ಭಾವವನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅವನಲ್ಲಿ ಈಗೋಯಿಸ್ಟಿಕ್, ಈ ಅಹಂಕಾರ ಭಾವ ಅನ್ನುವಂತಹದ್ದು ಅವನಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಯಾವುದನ್ನ ನಾವು ಈಗೋ ಅಥವಾ ಅಹಂಕಾರ ಅಂತ ಹೇಳ್ತೀವಿ, ಇಟ್ಸ್ ಎ ಗ್ರೇಟ್ ಅಬ್ಸ್ಟಕಲ್ ಇನ್ ಸ್ಪಿರಿಚುವಲ್ ಲೈಫ್. ಅದೇ ರೀತಿ ಹೆಣ್ಣು ಅಂತ ಹೇಳಿದಾಗ ಹೆಣ್ಣಿನಲ್ಲಿ ಕಂಡು ಬರುವಂತಹ ಕೆಲವು ಪಾಸಿಟಿವ್ ಕ್ವಾಲಿಟೀಸ್. ಹೆಣ್ಣು ಅಂತ ಹೇಳಿದಾಗ ಮೂಲವಾಗಿ ಮೊಟ್ಟ ಮೊದಲನೆಯದಾಗಿ ನಾವು ನೋಡುವಂತಹದ್ದು ವೆರಿ ಸಾಫ್ಟ್ ನೇಚರ್, ವೆರಿ ಟೆಂಡರ್, ಮೃದುತ್ವ ಭಾವವನ್ನ ಹೊಂದಿರುವಂತಹ ಅದನ್ನು ನಾವು ಸ್ತ್ರೀಯರಲ್ಲಿ ನೋಡ್ತೀವಿ. ಮತ್ತು ವೆರಿ ಸಾಫ್ಟ್ ನೇಚರ್, ವೆರಿ ಫೇತ್ಫುಲ್, ವೆರಿ ಡಿವೋಷನಲ್, ಭಕ್ತಿ, ಸೇವಾ ಮನೋಭಾವ, ಸಹನೆ, ತಾಳ್ಮೆ, ಇವೆಲ್ಲವನ್ನ ನಾವು ಒಂದು ಸ್ತ್ರೀಯಲ್ಲಿ ನೋಡ್ತೀವಿ. ಮನೆಗೆ ಅತಿಥಿಗಳು ಅಂತ ಬಂದಾಗ ಮನೆಯ ಯಜಮಾನ, ಮನೆಯ ಹಿರಿಯರು ಎಲ್ಲರನ್ನೂ ಸೇರಿಸಿ ಬಂದಂತಹ ಅತಿಥಿಗಳಿಗೆ ಊಟವನ್ನ ಬಡಿಸಿ ಕೊನೆಯಲ್ಲಿ ಆ ಮನೆಯ ಸ್ತ್ರೀ ಊಟ ಮಾಡ್ತಾರೆ. ಆ ಸೇವಾ ಮನೋಭಾವ, ತಾಳ್ಮೆ, ಸಹನೆ, that is the positive qualities that we can see in ಸ್ತ್ರೀ. This positive quality, ಸಹನೆ, ತಾಳ್ಮೆ, ಎಲ್ಲವನ್ನ ಸಹಿಸಿಕೊಳ್ಳುವಂತಹದ್ದು ಮೋಸ್ಟ್ ರಿಕ್ವೈರ್ಡ್ ಕ್ವಾಲಿಟಿ ಇನ್ ಸ್ಪಿರಿಚುವಲ್ ಲೈಫ್. ಅದೇ ರೀತಿ ಸ್ತ್ರೀಯಲ್ಲಿ ನೆಗೆಟಿವ್ ಕ್ವಾಲಿಟೀಸ್ ಯಾವುದು ಅಂತಂದ್ರೆ ಅಟ್ಯಾಚ್ಮೆಂಟ್. ಬಹಳ ಬೇಗ ಕೆಲವುಗಳಿಗೆ ಸ್ತ್ರೀ ಆಕರ್ಷಿತಳಾಗ್ತಾಳೆ. ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಂದ್ರೆ ಪೊಸೆಸಿವ್ನೆಸ್ ಅದಿರುತ್ತೆ. ಈ ರೀತಿಯಾದ ಕೆಲವು ಗುಣಲಕ್ಷಣಗಳು ಸ್ಪಿರಿಚುವಲ್ ಲೈಫ್ಗೆ ಅಡ್ಡಗಾಲು ಹಾಕುತ್ತೆ. ಸೊ ನಾವು ಒಂದು ಗಂಡಸು ಮತ್ತು ಹೆಂಗಸು ಅಂತ ಹೇಳಿ ಇವರಿಬ್ಬರಲ್ಲಿ ಪಾಸಿಟಿವ್ ಕ್ವಾಲಿಟೀಸ್, ನೆಗೆಟಿವ್ ಕ್ವಾಲಿಟೀಸ್ಗಳನ್ನ ನೋಡಿದಾಗ ನಾವು ಅಬ್ಸರ್ವ್ ಮಾಡಿದ್ದು ಯಾವುದು ಅಂತಂದ್ರೆ ಇಲ್ಲಿ ಕಂಡು ಬಂದಂತಹ ಎಲ್ಲಾ ಪಾಸಿಟಿವ್ ಕ್ವಾಲಿಟೀಸ್ಗಳು ಕೂಡ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ. ಇಲ್ಲಿ ಸ್ಥೂಲ ದೇಹದ ರೋಲ್ ಅನ್ನುವಂತಹದ್ದೇ ಇಲ್ಲ. ಎಮೋಷನಲ್ ಇರಬಹುದು, ಸಾಫ್ಟ್ನೆಸ್ ಇರಬಹುದು, ಒಬ್ಬ ಗಂಡಸು ತಗೊಳ್ಳುವಂತಹ ಗಟ್ಟಿಯಾದ ನಿರ್ಧಾರ ಇರಬಹುದು. ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಮುಖ್ಯವಾಗಿ ವೇದಾಂತದ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಸ್ಥೂಲ ದೇಹದ ಪಾತ್ರವೇ ಇಲ್ಲ. ಅಲ್ಲಿ ಬೇಕಾಗಿರುವಂತಹದ್ದು ಪ್ಯೂರ್ ಮೈಂಡ್. ಆದ್ರಿಂದ ಒಬ್ಬ ಸ್ತ್ರೀಯಲ್ಲಿ ಏನು ಪಾಸಿಟಿವ್ ಕ್ವಾಲಿಟೀಸ್ ಇದೆ, ಒಬ್ಬ ಪುರುಷನಲ್ಲಿ ಏನು ಕ್ವಾಲಿಟೀಸ್ ಇದೆ, ಗುಡ್ ಕ್ವಾಲಿಟೀಸ್, ಪಾಸಿಟಿವ್ ಕ್ವಾಲಿಟೀಸ್, ಅವುಗಳನ್ನ ಯಾವುದೇ ವ್ಯಕ್ತಿ ಆಧ್ಯಾತ್ಮ ಸಾಧನೆ ಅಂತ ಹೇಳಿದಾಗ ಅವುಗಳನ್ನ he has to pick up and one should drop the negative qualities that can be seen in man and also in woman. ಆದ್ರಿಂದ ಇಲ್ಲಿ ವೇದಾಂತದಲ್ಲಿ ಪುಂಸ್ತ್ವಂ ಅಂತ ಹೇಳಿದ್ರೆ ದಟ್ ಪುರುಷತ್ವ ಅಂತ ಹೇಳಿದ್ರೆ ಅದರ ಅರ್ಥ ದಿ ಪಾಸಿಟಿವ್ ಕ್ವಾಲಿಟೀಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ಬೋತ್ ಮ್ಯಾನ್ ಅಂಡ್ ವುಮೆನ್. ದಟ್ ಈಸ್ ನಿಜವಾದ ಪುರುಷತ್ವ, ದಟ್ ಈಸ್ ಪುಂಸ್ತ್ವಂ. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಮನುಷ್ಯನಾಗಿ ಹುಟ್ಟುವಂತಹದ್ದು ಬಹಳ ದುರ್ಲಭ. ಹಾಗೂ ಒಂದು ವೇಳೆ ಮನುಷ್ಯನಾಗಿ ಅವನು ಹುಟ್ಟಿದಾನೆ ಅಂತಂದ್ರೆ ಆ ಹುಟ್ಟಿನ ಜೊತೆನಲ್ಲಿ ಅವನಲ್ಲಿ ಪುಂಸ್ತ್ವಂ ಅನ್ನುವಂತಹದ್ದು ಇದೆ ಅಂತಂದ್ರೆ ಅದು ಮತ್ತಷ್ಟು ವಿರಳ.
ಮತ್ತು ಆಧ್ಯಾತ್ಮ ಅಂತ ಹೇಳಿದಾಗ ಅಲ್ಲಿ ನಾವು ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳ್ತೀವಿ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಇವುಗಳನ್ನ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ವೇದಾಂತಕ್ಕೆ ನಾನು ಬರಬೇಕು ಅಂತಂದ್ರೆ ಫಸ್ಟ್ ಪ್ರಾಕ್ಟೀಸೇ ಇದು ಸಾಧನ ಚತುಷ್ಟಯ. ವಿವೇಕ, ವೈರಾಗ್ಯ, ಓಕೆ. ಈ ಷಟ್ ಸಂಪತ್ತು ಅಂತಂದ್ರೆ ಏನು? ಅದರಲ್ಲಿ ಮೊದಲನೇದು ಶಮ. ಶಮ ಅಂತಂದ್ರೆ ಮನೋನಿಗ್ರಹ. ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಉಪರತಿ ಅಂತಂದ್ರೆ ಮನಸ್ಸಿನ ವೃತ್ತಿ ಎನ್ನುವಂತಹದ್ದು ಯಾವುದನ್ನೂ ಅವಲಂಬಿಸದೆ ಆತ್ಮನಲ್ಲಿಯೇ ಇಟ್ ಶುಡ್ ಎಸ್ಟಾಬ್ಲಿಷ್. ಮತ್ತು ತಿತೀಕ್ಷ, ಸಹಿಸಿಕೊಳ್ಳುವಿಕೆ. ಸಹಿಸಿಕೊಳ್ಳುವಿಕೆ ಅಂತಂದ್ರೆ ಉದಾಹರಣೆಗೆ ಏನೊಂದು ದುಃಖ ಅಂತ ನಾವು ಹೇಳ್ತೀವಿ, ಆ ದುಃಖಗಳು ಸಂಭವಿಸಿದಾಗ ಅವುಗಳನ್ನ ವಿರೋಧಿಸದೆ ಸಹಿಸಿಕೊಳ್ಳುವಂತ. ಯಾಕೆ ಅಂತಂದ್ರೆ ಅವುಗಳನ್ನ ನಾನು ವಿರೋಧಿಸ್ತೀನಿ ಅಂತ ಹೇಳಿದ್ರು ಕೂಡ ಆ ದುಃಖ ಅನ್ನುವಂತಹದ್ದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅದನ್ನ ಅನುಭವಿಸಿಯೇ ತೀರ್ಬೇಕು ಅನ್ನುವಂತಹದ್ದು ಆಗಿದ್ದಾಗ ಅದನ್ನ ವಿರೋಧ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಸೊ ದುಃಖಗಳು ಸಂಭವಿಸಿದಾಗ ಅಲ್ಲಿ ಉಂಟಾಗುವಂತಹ ಆ ದುಃಖವನ್ನ ವಿರೋಧಿಸದೆ ಸ್ವೀಕರಿಸುವಂತಹದ್ದು, ಸಹಿಸಿಕೊಳ್ಳುವಂತಹದ್ದು, ದಟ್ ಈಸ್ ತಿತೀಕ್ಷ. ಮತ್ತು ಶ್ರದ್ಧಾ ಅಂತ ಹೇಳ್ತಾರೆ. ಶ್ರದ್ಧಾ ಅಂತಂದ್ರೆ ಶಾಸ್ತ್ರ ಅಂಡ್ ಗುರುವಾಕ್ಯವನ್ನ ಅನುಮಾನಿಸದೆ ಅನುಸರಿಸುವಂತಹದ್ದು, ದಟ್ ಈಸ್ ಶ್ರದ್ಧಾ. ಅಂಡ್ ಸಮಾಧಾನ. ಸಮಾಧಾನ ಅಂತಂದ್ರೆ ಇಟ್ ಮೀನ್ಸ್ ಫಿಕ್ಸಿಂಗ್ ದ ಮೈಂಡ್ ಇನ್ ದಿ ಟ್ರೂತ್. ಮತ್ತು ಈ ಸಾಧನ ಚತುಷ್ಟಯದಲ್ಲಿ ಕೊನೆಯದು ಮುಮುಕ್ಷತ್ವ. ಮುಮುಕ್ಷುತ್ವ ಅಂತಂದ್ರೆ ಮೋಕ್ಷದ ಬಯಕೆ ಅಂತ ಹೇಳ್ತಾರೆ. ಮೋಕ್ಷದ ಬಯಕೆಯನ್ನ ಮುಮುಕ್ಷುತ್ವ ಅಂತ ಕರೀತಾರೆ. ಸೊ ಈ ಸಾಧನ ಚತುಷ್ಟಯ ಅನ್ನುವಂತಹದ್ದನ್ನ ನೋಡಿದಾಗ ಇಲ್ಲಿ ಎಲ್ಲೂ ಕೂಡ ದೇರ್ ಈಸ್ ನೋ ಪ್ಲೇ ಆಫ್ ದಿ ಫಿಸಿಕಲ್ ಬಾಡಿ, ಬಟ್ ಮೇಜರ್ ರೋಲ್ ಯಾವುದು ಅಂತಂದ್ರೆ ದಟ್ ಈಸ್ ಮೈಂಡ್. ಸೊ ಪುಂಸ್ತ್ವಂ ಅಂತಂದ್ರೆ ಇಟ್ ಈಸ್ ಅನ್ ಅಬಿಲಿಟಿ, ಓಪನ್ ಮೈಂಡೆಡ್ನೆಸ್. This ability and open-mindedness, because of which he accepts the ideas of the Shastra. ಆದ್ರಿಂದ ಪುಂಸ್ತ್ವಂ ಅಂತ ಹೇಳಿರುವಂತಹದ್ದು ಗಂಡು ಮತ್ತು ಹೆಣ್ಣು ಅನ್ನುವಂತಹ ತಾರತಮ್ಯವಿಲ್ಲದೆ ಶಾಸ್ತ್ರದ ವಿಚಾರದಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಹೆಜ್ಜೆ ಇಡುವಂತಹದ್ದು ಈಸ್ ಕಾಲ್ಡ್ ಪುರುಷತ್ವ, ಈಸ್ ಕಾಲ್ಡ್ ಪುಂಸ್ತ್ವಂ. ಸೊ ಅದನ್ನೇ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಮನುಷ್ಯನಾಗಿ ಹುಟ್ಟುವಂತಹದ್ದೇ ದುರ್ಲಭ, ಅದರಲ್ಲಿ ಪುಂಸ್ತ್ವಂ ಅನ್ನುವಂತಹದ್ದು ಮತ್ತಷ್ಟು ವಿರಳ. ಮತ್ತು ವಿರಳ ಅಂತಂದ್ರೆ ಇಟ್ ಈಸ್ ವಿಪ್ರತ. ಅಗೇನ್ ವಿಪ್ರತ ಅಂತ ಹೇಳಿದಾಗ ಇಟ್ ಈಸ್ ಅನದರ್ ಕಾಂಟ್ರವರ್ಷಿಯಲ್ ವರ್ಡ್. ಇದು ಮತ್ತಷ್ಟು ನಮಗೆ ಅನುಮಾನಗಳನ್ನ ಕೊಡುತ್ತೆ ಈ ವಿಪ್ರತ ಅಂತ ಹೇಳಿದಾಗ. ಯಾಕೆ ಅಂತಂದ್ರೆ ವಿಪ್ರತ ಅಂತಂದಾಗ ಅದರ ಅರ್ಥವನ್ನ ನಾವು ಸ್ವೀಕರಿಸಿದ್ರೆ ಇಟ್ ಈಸ್ ಬ್ರಾಹ್ಮಣತ್ವ. ವಿಪ್ರ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂತಾರೆ, ವಿಪ್ರತ ಬ್ರಾಹ್ಮಣತ್ವ. ಸೊ ಇಲ್ಲಿ ಈ ಶ್ಲೋಕವನ್ನ ನಾವು ಫಾಲೋ ಮಾಡಿದ್ರೆ ಮನುಷ್ಯನಾಗಿ ಹುಟ್ಟೋದು ಬಹಳ ಕಷ್ಟ, ಅದರಲ್ಲಿ ಪುರುಷತ್ವವನ್ನು ಹೊಂದಿ ಹುಟ್ಟುವಂತಹದ್ದು ಮತ್ತಷ್ಟು ಕಷ್ಟ, ಮತ್ತು ಅವನು ವಿಪ್ರನಾಗುವಂತಹದ್ದು ಮತ್ತಷ್ಟು ಕಷ್ಟ. ಅಂತಂದ್ರೆ ಬ್ರಾಹ್ಮಣ ಅನ್ನುವಂತಹದ್ದು ಜಾತಿ ಸೂಚಕ ಪದವ. ಹಾಗಾದ್ರೆ ಅನೇಕ ರೀತಿಯ ಮನುಷ್ಯರುಗಳಿದ್ದಾರೆ, ಅವ್ರು ಯಾರು ಶ್ರೇಷ್ಠರಲ್ವಾ ಅನ್ನುವಂತಹ ಪ್ರಶ್ನೆ ಬರ್ತದೆ. ಹೇಗೇನ್ ಇಲ್ಲಿ ಪುಂಸ್ತ್ವಂ ಅನ್ನುವಂತಹದ್ದು ಹೇಗೆ ಪುರುಷತ್ವ ಅಂತ ಹೇಳಿದಾಗ ಅದು ಗಂಡು ಮತ್ತು ಹೆಣ್ಣಿಗೆ ಸಂಬಂಧ ಪಟ್ಟಿಲ್ಲದೆ ಇರುವಂತಹದ್ದು ಅಂತ ನಾವು ನೋಡಿದ್ವಿ. ಆ ರೀತಿಯಲ್ಲಿ ವಿಪ್ರತ ಅಂತಂದಾಗ ಬ್ರಾಹ್ಮಣತ್ವ ಅಂತಂದ್ರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬ್ರಾಹ್ಮಣ ಆರ್ ಹೂ ಈಸ್ ಬ್ರಾಹ್ಮಣ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ವಿಪ್ರ ಅನ್ನುವಂತಹ ಪದಕ್ಕೆ ಬ್ರಾಹ್ಮಣ ಅನ್ನುವಂತಹ ಅರ್ಥ ಇದೆ ನಿಜ. ಬಟ್ ವಾಟ್ ಈಸ್ ಬ್ರಾಹ್ಮಣ? ಜಸ್ಟ್ ಬಿಕಾಸ್ ಒಬ್ಬ
ತಂದೆ ತಾಯಿ ಬ್ರಾಹ್ಮಣ ಕುಲದವರು, ಆ ಮನೆತನದಲ್ಲಿ ಅವನು ಹುಟ್ಟಿದಾನೆ ಅಂತ ಮಾತ್ರಕ್ಕೆ ಅವನನ್ನ ಬ್ರಾಹ್ಮಣ ಅಂತ ಏನಾದ್ರು ಕರೆದ್ರೆ ಅಂತಹವರನ್ನ ಶಾಸ್ತ್ರ ಮತ್ತು ವೇದ ಅಂತ ವಿರೋಧ ಮಾಡುತ್ತೆ. ಜಸ್ಟ್ ಬಿಕಾಸ್ ಅವನು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದಾನೆ ಅಂತ ಮಾತ್ರಕ್ಕೆ ಅವನನ್ನ ನೀನು ಬ್ರಾಹ್ಮಣ ಅಂತ ತೀರ್ಮಾನ ಮಾಡಿದ್ರೆ ಐ ವಿಲ್ ನಾಟ್ ಅಕ್ಸೆಪ್ಟ್ ಅಂತ ಬಹಳ ಸ್ಪಷ್ಟವಾಗಿ ವೇದಾಂತನೇ ಹೇಳ್ತಾ ಇದೆ. ಆದ್ರಿಂದ ವಿಪ್ರತ ಅಂತ ಹೇಳಿದಾಗ ಅಗೇನ್ ಇಟ್ ಈಸ್ ನಾಟ್ ಜಾತಿ ಸೂಚಕ ಪದ. ಯಾಕೆಂತಂದ್ರೆ ಜನ್ಮ ಅಂತ ಹೇಳಿದಾಗ ಜನ್ಮವನ್ನ ಎಲ್ಲಿ ಬೇಕಾದ್ರೂ ತಗೋಬಹುದು. ಮನುಷ್ಯ ಎಲ್ಲಿ ಹುಟ್ಟುತ್ತಾನೆ, ಹೇಗೆ ಹುಟ್ಟುತ್ತಾನೆ, ನೋಬಡಿ ನೋಸ್. ಅವನ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಪೂರ್ವ ಜನ್ಮಗಳಲ್ಲಿ ಸಂಪಾದನೆ ಮಾಡಿರುವಂತಹ ಸಂಸ್ಕಾರದ ಕಾರಣದಿಂದ ಅವನಿಗೆ ಜನ್ಮ ಅನ್ನುವಂತಹದ್ದು ಯಾವುದೋ ಒಂದು ಮನೆತನದಲ್ಲಿ ಸಿಗುತ್ತೆ. ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಯಾವುದೇ ಮನೆತನದಲ್ಲಿ ಅವನು ಹುಟ್ಟಿದ್ರು ಕೂಡ ದಿಸ್ ಬ್ರಾಹ್ಮಣತ್ವ ಅನ್ನುವಂತಹದ್ದು ಅವನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು. ಇಟ್ ಈಸ್ ನಾಟ್ ಜಾತಿ ಸೂಚಕ ಪದ. ಅವನಲ್ಲಿ ಜನಿವಾರ ಇದೆ, ಅವನ ತಂದೆ ಬ್ರಾಹ್ಮಣ, ತಾತ ಬ್ರಾಹ್ಮಣ, ಸೊ ಹಿ ಈಸ್ ಆಲ್ಸೋ ಬ್ರಾಹ್ಮಣ. ವೇದಾಂತ ಸ್ಪಷ್ಟವಾಗಿ ಹೇಳುತ್ತೆ, ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ಬ್ರಾಹ್ಮಣ ಅಂತ ಹೇಳಿದಾಗ ಬ್ರಾಹ್ಮಣತ್ವವನ್ನ ಅವನು ಸಂಪಾದಿಸಬೇಕು. ದೆನ್ ಓನ್ಲಿ ಹಿ ಕ್ಯಾನ್ ಬಿ ಕಾಲ್ಡ್ as ಬ್ರಾಹ್ಮಣ. ಅದರ್ವೈಸ್ ಹಿ ಈಸ್ ಜಸ್ಟ್ ಬಾರ್ನ್, ಹಿ ಟುಕ್ ಹಿಸ್ ಬರ್ತ್ ಇನ್ ದಟ್ ಮನೆತನ, ದಟ್ಸ್ ಆಲ್. ಅದನ್ನು ನಾನು ಒಪ್ಪೋದಿಲ್ಲ ಅಂತ ಬಹಳ ಧೈರ್ಯವಾಗಿ ವೇದಾಂತ ಅದನ್ನ ತಿರಸ್ಕರಿಸುತ್ತೆ. ಹಾಗಾದ್ರೆ ವಾಟ್ ಈಸ್ ಬ್ರಾಹ್ಮಣ? ವಿಪ್ರತ ಅನ್ನುವಂತಹ ಆ ಶಬ್ದಕ್ಕೆ ಬ್ರಾಹ್ಮಣ ಅನ್ನುವ ಅರ್ಥದ ಜೊತೆಗೆ ವಿದ್ವತ್ತು, ಜ್ಞಾನನಿಷ್ಠೆ, ಬ್ರಹ್ಮಭಾವ, ಹೃದಯ ಶ್ರೀಮಂತಿಕೆ, ಡಿಸೈರ್ ಟು ನೋ ಬ್ರಹ್ಮ, ಈ ಎಲ್ಲ ಅರ್ಥಗಳು ಕೂಡ ಅಲ್ಲಿ ಸೇರ್ಕೊಳ್ಳುತ್ತೆ. ಹೃದಯ ಶ್ರೀಮಂತಿಕೆ ಆರ್ ಬ್ರಹ್ಮಭಾವ ಅನ್ನುವಂತಹದ್ದು ವೇದಾಂತದಲ್ಲಿ ಬಹಳ ದೊಡ್ಡ ಪದಗಳು. ಈಗ ಸಂತೋಷ ಅಂತ ಹೇಳ್ತೀವಿ. ಸಂತೋಷ ಅಂತ ಹೇಳಿದಾಗ ಅದು ತುಷ್ಟಿ ಅನ್ನುವ ಅರ್ಥವನ್ನ ಕೊಡುತ್ತೆ. ತುಷ್ಟಿ ಅನ್ನುವ ಅರ್ಥವನ್ನ ನಾವು ಫಾಲೋ ಮಾಡಿದ್ರೆ ಅದು ತುಷ್ ಧಾತುವಿನಿಂದ ಬಂದಿರುವಂತಹ ಪದ. ಅದರ ಅರ್ಥ ತೃಪ್ತಿ. ಸಂತೋಷ ಅಂತಂದ್ರೆ ತೃಪ್ತಿ. ಅದೇ ರೀತಿ ಸಮಾಧಾನ ಅಂತ ಹೇಳಿದಾಗ ದಿಸ್ ಸಮಾಧಾನ ಅನ್ನುವಂತಹದ್ದು ಇಟ್ ಈಸ್ ನಾಟ್ ವೆರಿ ಈಸಿ ಟು ಅಟೈನ್. ಯಾಕೆ ಅಂತಂದ್ರೆ ಇದು ಒಂದು ಅವಸ್ಥೆ. ಸಮಾಧಾನ ಅಂತ ನಾವೇನ್ ಹೇಳ್ತೀವಿ, ಇಟ್ ಈಸ್ ಅನ್ ಅವಸ್ಥೆ. ಈ ಒಂದು ಅವಸ್ಥೆಯನ್ನ ತಲುಪಬೇಕಾದ್ರೆ ಆ ಮನುಷ್ಯನಲ್ಲಿ ಆತ್ಮ ಸಮರ್ಪಣಾ ಭಾವ ಅನ್ನುವಂತಹದ್ದಿರಬೇಕು. Then only it is possible for him to attain that ಸಮಾಧಾನ ಸ್ಥಿತಿ. ಅದೇ ರೀತಿ ಮತ್ತೊಂದು ಪದ ಶಾಂತಿ ಅಂತ ಹೇಳಿದಾಗ ಅಗೇನ್ ಇದು ಕೂಡ ಮನಸ್ಸಿನ ಒಂದು ಸ್ಥಿತಿ. ಶಾಂತಿ ಅಂತ ನಾವೇನು ಹೇಳ್ತೀವಿ ಅದು ಮನಸ್ಸಿನ ಸ್ಥಿತಿ. ಕೇವಲ ಅದನ್ನ ಅನುಭವಿಸ್ತಾ ಇರುವವನಿಗೆ ಮಾತ್ರ ಗೊತ್ತು ನನ್ನಲ್ಲಿ ಶಾಂತತೆ ಇದೆ. ನೋಡೋರಿಗೆ ಬಹಳ ಶಾಂತತೆಯಿಂದ ಅವನು ಕಾಣ್ತಾ ಇದ್ದೇನೆ ಅಂತ ನಾವು ಅನ್ಬಹುದು. ಅವನಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹದ್ದು ಅವನಿಗೆ ಮಾತ್ರ ಗೊತ್ತು. ಸೊ ಈ ಶಾಂತಿ, ಆ ಶಾಂತತೆ ಎನ್ನುವಂತಹದ್ದು ಕೇವಲ ಮನಸ್ಸಿನ ಒಂದು ಸ್ಥಿತಿ, ಅವಸ್ಥೆ, ಅದು ಅವನಿಗೆ ಮಾತ್ರ ಗೊತ್ತು. ಸೊ ಈ ಶಾಂತಿ ಎನ್ನುವಂತಹದ್ದು ಕೂಡ ಇದೊಂದು ಸಮ್ಯಕ್ ಜ್ಞಾನದಿಂದ ದೊರಕುವಂತಹ ಸಮತೋಲನವಾದಂತಹ ಮನಸ್ಸಿನ ಸ್ಥಿತಿ. ಹೀಗೆ ಈ ಸಂತೋಷ, ಸಮಾಧಾನ, ಶಾಂತಿ ಎನ್ನುವಂತಹದ್ದು ಮನುಷ್ಯನ ಸಾತ್ವಿಕ ಮನಸ್ಸಿನ ಚಿಹ್ನೆಗಳು. ಇಲ್ಲೂ ಕೂಡ ದೇಹದ ರೋಲ್ ಇಲ್ಲ. ಯಾವತ್ತು ಇದೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಬರಬೇಕು. ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಯಬೇಕಾದ್ರೆ ಪ್ರಗತಿಯ ದೃಷ್ಟಿಯಿಂದ ಮನುಷ್ಯನನ್ನ 3 ರೀತಿಯಲ್ಲಿ ಗುರುತಿಸ್ತಾರೆ. ಪ್ರಾಣಿ ಮಾನವ, ಮನುಷ್ಯ ಮಾನವ ಹಾಗೂ ದೇವ ಮಾನವ ಅಂತ ಹೇಳ್ತಾರೆ. ತನಗೆ ಸಿಕ್ಕಂತಹ
ಪ್ರಾಕೃತಿಕ ಸ್ವಭಾವಕ್ಕೆ ತಕ್ಕಂತೆ ಆ ಕೂಡಲೇ ರಿಯಾಕ್ಟ್ ಮಾಡ್ತಾನಲ್ಲ ಅಂತಹವನನ್ನ ಪ್ರಾಣಿ ಮಾನವ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಕೆಲವರಿಗೆ ಕೋಪ ಬಂದಾಗ ಹೊಡೆದು ಬಿಡ್ತಾರೆ ಅಥವಾ ಒದ್ದು ಬಿಡ್ತಾರೆ. ಆಗ ಪಕ್ಕದಲ್ಲಿ ಇರೋರು ಕೇಳ್ತಾರೆ, ನೀನ್ ಮನುಷ್ಯನ ಪ್ರಾಣಿನೋ ಅಂತ ಕೇಳ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ ಅವನು ರಿಯಾಕ್ಟ್ ಮಾಡ್ಬೇಕಾಗಿ ಬಂದ್ಬಿಡ್ತು. ಯಾವ ಪರಿಸ್ಥಿತಿಯನ್ನ ಅವನು ಫೇಸ್ ಮಾಡಿ ಮತ್ತೊಬ್ಬನನ್ನ ಹೊಡೆದ ಅಥವಾ ಒದ್ದ ಅಂತ ಹೇಳಿದಾಗ ಆ ಪರಿಸ್ಥಿತಿಯನ್ನ ಅವನು ಅವಲೋಕನ ಮಾಡಲಿಲ್ಲ. ಹಿ ಜಸ್ಟ್ ರಿಯಾಕ್ಟೆಡ್. ಆ ಇಮ್ಮಿಡಿಯೇಟ್ ಇನ್ಸ್ಟಿಂಕ್ಟ್ ರಿಯಾಕ್ಷನ್, ಅದು ಪ್ರಾಣಿ ಸ್ವಭಾವ. ಯಾಕೆಂತಂದ್ರೆ ಪ್ರಾಣಿ ಅಂತ ಹೇಳಿದಾಗ ಪ್ರಾಣಿಗಳಲ್ಲಿ ಮನಸ್ಸು ಅನ್ನುವಂತಹದ್ದಿಲ್ಲ. ಪ್ರಾಣಿಗಳಲ್ಲಿ ಮನಸ್ಸು ಅನ್ನೋದೇ ಇಲ್ಲದೆ ಇದ್ರಿಂದ ಅವುಗಳು ಯಾವುದನ್ನು ಕೂಡ ತುಲನೆ ಮಾಡೋದಿಲ್ಲ. ಮನುಷ್ಯ ಅಂತ ಹೇಳಿದಾಗ ಅವನಿಗೆ ಮನಸ್ಸು ಅನ್ನುವಂತಹದ್ದು ಇರೋದ್ರಿಂದ ಬಿಫೋರ್ ರಿಯಾಕ್ಷನ್ ಹಿ ಶುಡ್ ಅನಲೈಸ್. ಆ ಕ್ಷಣದಲ್ಲಿ ಆ ಪರಿಸ್ಥಿತಿಗೆ ತಕ್ಕಂತೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡುವಂತಹ ಅವನನ್ನ ಪ್ರಾಣಿ ಮಾನವ ಅಂತ ಹೇಳ್ತಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಮನೋಬುದ್ಧಿಯನ್ನ ಉಪಯೋಗಿಸಿಕೊಂಡು ಆ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಆ ರೀತಿಯಲ್ಲಿ ತಾಳ್ಮೆಯಿಂದ ಶಾಂತಿಯಿಂದ ಆ ಪರಿಸ್ಥಿತಿಯನ್ನ ತನ್ನ ಹತೋಟಿಗೆ ತಗೊಳ್ಳುವಂತಹವನನ್ನ ಮನುಷ್ಯ ಮಾನವ ಅಂತ ಹೇಳ್ತಾರೆ. ಮತ್ತು ಮನುಷ್ಯನಾಗಿ ಹುಟ್ಟಿ ಅನೇಕ ಸತ್ಕರ್ಮಗಳ ಕಾರಣದಿಂದ ದೈವತ್ವವನ್ನ ಸಂಪಾದಿಸಿ ಮೋಕ್ಷದ ಕಡೆಗೆ ಹೆಜ್ಜೆ ಹಾಕುವಂತಹವನ್ನ ದೇವಮಾನವ ಅಂತ ಹೇಳ್ತಾರೆ. ಇಂತಹ ವಿಚಾರವನ್ನ ಗಮನವಿಟ್ಟು ನಾವು ಚಿಂತನೆ ಮಾಡಿದ್ರೆ ದಿಸ್ ವಿಪ್ರ ಆರ್ ಬ್ರಾಹ್ಮಣ ಅಂತ ಹೇಳಿದಾಗ ಇದು ಜಾತಿ ಸೂಚಕ ಪದವೇ ಅಲ್ಲ. ಯಾವ ಮನುಷ್ಯ ತನಗೆ ಸಿಕ್ಕಂತಹ ಆ ನರಜನ್ಮವನ್ನ ಸದುಪಯೋಗ ಪಡಿಸಿಕೊಂಡು ದೈವತ್ವವನ್ನ ಸಂಪಾದಿಸಿ ಮೋಕ್ಷದ ಕಡೆಗೆ ಯಾರು ಹೆಜ್ಜೆ ಹಾಕ್ತಾನೆ, ಹಿ ಈಸ್ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಾತಿ ಸೂಚಕ. ಸೊ ಯಾರೆಲ್ಲ ಈ ಒಂದು ಹೃದಯ ಶ್ರೀಮಂತಿಕೆ ಸಾತ್ವಿಕ ಮನಸ್ಸನ್ನ ಹೊಂದಿ ಬ್ರಹ್ಮ ಭಾವದಲ್ಲಿ ಸಂತೋಷದಿಂದ ವಿರಮಿಸ್ತಾ ಇರ್ತಾನೋ he is called ವಿಪ್ರ. ಸೊ ಯಾರೆಲ್ಲ ಇವುಗಳನ್ನ ಸಂಪಾದನೆ ಮಾಡ್ತಾರೆ ದೇ ಆರ್ ಕಾಲ್ಡ್ ದಿ ಬ್ರಾಹ್ಮಿನ್ಸ್. ಅದೇ ವಿಚಾರವನ್ನ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ಮನುಷ್ಯನಾಗಿ ಹುಟ್ಟುವಂತಹದ್ದೇ ಬಹಳ ಕಷ್ಟ. ಎಲ್ರಿಗೂ ಇಂತಹ ಒಂದು ನರಜನ್ಮ ಸಿಗೋದಿಲ್ಲ. ನಾವು ನೋಡ್ತಾ ಇರ್ತೀವಿ ಅನೇಕ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ ನೋಡ್ತೀವಿ. ಅವುಗಳೆಲ್ಲವನ್ನ ನಾವು ನೋಡಿದಾಗ ನಾನು ಅವುಗಳಂತೆ ಅಲ್ಲ, ನಾನು ಮನುಷ್ಯ, ನಾನು ಯಾಕೆ ಆ ರೀತಿ ಹುಟ್ಟಲಿಲ್ಲ, ನಾನು ಅವುಗಳಿಗಿಂತ ಹೆಚ್ಚು ಪುಣ್ಯ ಕರ್ಮಗಳನ್ನ ಮಾಡಿರೋದ್ರಿಂದ ಬಿಕಾಸ್ ಆಫ್ ದಿ ಡಿವೈನ್ ಗ್ರೇಸ್ ಆಫ್ ದಿ ಲಾರ್ಡ್ ಭಗವಾನ್ ಐ ಗಾಟ್ ದಿಸ್ ನರಜನ್ಮ ಅನ್ನುವಂತಹದನ್ನ ನಾವು ಜ್ಞಾಪಿಸ್ಕೋಬೇಕು. ರೀಕಾಲ್. ಸೊ ಆಚಾರ್ಯರು ಹೇಳ್ತಾ ಇದ್ದಾರೆ, ಮನುಷ್ಯನಾಗಿ ಹುಟ್ಟಿದ ನಂತರ ಅದರಲ್ಲಿ ಪುರುಷತ್ವವನ್ನು ಹೊಂದುವಂತಹದ್ದು ಮತ್ತಷ್ಟು ವಿರಳ. ಅದರ ನಂತರ ಅವನು ವಿಪ್ರ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಸಾಕಷ್ಟು ಸಾಧನೆಯನ್ನ ಮಾಡಬೇಕಾಗತ್ತೆ. ಅಂತಹವರು ಈ ಜೀವರಾಶಿಯ ಸಮೂಹದಲ್ಲಿ ಮತ್ತಷ್ಟು ವಿರಳ. ತಸ್ಮಾತ್ ವೈದಿಕ ಧರ್ಮ ಮಾರ್ಗಪರತ. ಸೊ ವಿಪ್ರತ ಆರ್ ಬ್ರಾಹ್ಮಣತ್ವ ಅನ್ನುವಂತಹದ್ದು ಈ ನಾಟ್ ಎ ಜಾತಿ ಸೂಚಕ ಪದ. ಇಟ್ ಈಸ್ ದ ಕ್ವಾಲಿಫಿಕೇಶನ್. ಇಟ್ ಕ್ವಾಲಿಫೈಸ್ ದಿ ಪರ್ಸನ್ ಟು ಗೋ ಹೈಯರ್. ಸಾಮಾನ್ಯವಾಗಿ ಹಿಂದಿನ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಜ್ಞಾನ ಸಂಪಾದನೆ ಅಂತ ಹೇಳಿದಾಗ ಮಕ್ಕಳನ್ನ ಗುರುಕುಲಕ್ಕೆ ಬಿಡುವಂತಹ ಪದ್ಧತಿ ಇತ್ತು. ಸೊ ಗುರುಕುಲದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸುವಂತಹದ್ದು. ಅಲ್ಲಿ ಅನೇಕ ರೀತಿಯ ಮಕ್ಕಳುಗಳು ಬರ್ತವೆ.
ಅಲ್ಲಿ ಒಂದು ಶಿಸ್ತು ಬರಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಉಪನಯನವನ್ನ ಮಾಡಿ ಗುರುಕುಲದಲ್ಲಿ ಬಿಟ್ಟು, ಆ ಗುರುಕುಲದಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮುಂಚೆ ಆ ಗುರುಕುಲದಲ್ಲಿ ಸೇವಾ ಮನೋಭಾವವನ್ನ ಬೆಳೆಸಿಕೊಳ್ಳೋ ಕಾರಣದಿಂದ ಅಲ್ಲಿ ಆ ಗುರುಕುಲದಲ್ಲಿ ಆ ಒಂದು ಹಸುಗಳ ಕೊಟ್ಟಿಗೆಯಲ್ಲೋ ಅಥವಾ ಪಾಕಶಾಲೆನಲ್ಲೋ ಅಥವಾ ದನಗಳನ್ನ ಮೇಯಿಸೋದಿಕ್ಕೋ ಅಲ್ಲಿ ಅವರು ಶ್ರಮವನ್ನ ಹಾಕಬೇಕು. ಅಲ್ಲಿ ಶ್ರಮವನ್ನ ಹಾಕಿ ಸಹನೆ ತಾಳ್ಮೆ ಅನ್ನುವಂತಹದನ್ನು ಅವರು ಕಲಿಬೇಕು. ಹಾಗೆ ಕಲಿತಂತಹ ವ್ಯಕ್ತಿ ನೌ ಹಿ ಈಸ್ ಕ್ವಾಲಿಫೈಡ್ ಟು ಲರ್ನ್ ದಿ ಶಾಸ್ತ್ರಜ್ಞಾನ. ದಟ್ ಈಸ್ ದಿ ಪರ್ಪಸ್, ದಟ್ ಈಸ್ ದಿ ರೀಸನ್. ಹಿಂದಿನ ಒಂದು ಕಾಲದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಅಂತ ಹೇಳಿದಾಗ ಗುರುಕುಲಕ್ಕೆ ಬಿಡ್ತಾ ಇದ್ರು. ಆ ಗುರುಕುಲಕ್ಕೆ ಮಕ್ಕಳನ್ನ ಬಿಡ್ತಾ ಇದ್ದಂತಹವ್ರು ಯಾರು? ಅವನ್ನೆಲ್ಲ ನಾವು ಅಭ್ಯಾಸ ಮಾಡಿದ್ರೆ ಯಾರೆಲ್ಲ ಸಾತ್ವಿಕ ಮನಸ್ಸನ್ನ ಹೊಂದಿದ್ರು ಅವರೆಲ್ಲ ತಮ್ಮ ಮಕ್ಕಳನ್ನ ಅಲ್ಲಿ ಬಿಡ್ತಾ ಇದ್ರು. ಅಲ್ಲೆಲ್ಲುವೆ ಬ್ರಾಹ್ಮಣ ಅಥವಾ ಇನ್ನೊಂದು ಜಾತಿ ಅಂತ ಹೇಳಿ ಜಾತಿಯ ಮೂಲಕ ಅಲ್ಲಿ ಗುರುಕುಲದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಬಿಡ್ತಾ ಇರಲಿಲ್ಲ. ಯಾರೆಲ್ಲ ಸಾತ್ವಿಕ ಮನೋಭಾವವನ್ನ, ಸಂತೋಷವನ್ನ, ಸಮಾಧಾನವನ್ನ, ಬ್ರಹ್ಮ ಭಾವವನ್ನ ಹೊಂದಿದ್ರು ಅಂತಹವರು ಹೆಚ್ಚಿನ ಪ್ರಗತಿಗಾಗಿ ತಮ್ಮ ಮಕ್ಕಳನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಿಡುವಂತಹ ಒಂದು ಕ್ರಮ ಪದ್ಧತಿ. ಸೊ ಆ ಗುರುಕುಲದಲ್ಲಿ ಕೆಲವೊಂದು ರೀತಿ ನೀತಿ ಶಿಸ್ತು ಇವೆಲ್ಲ ಸಿಗ್ಬೇಕು ಅಂತ ಹೇಳಿ ಉಪನಯನವನ್ನ ಮಾಡ್ತಾ ಇದ್ರು. ಉಪನಯನ ಅಂತ ಹೇಳಿದಾಗ ದಟ್ ಉಪನಯನ ವಾಸ್, ಅದು ಕೂಡ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಅದು ಕೂಡ ಅಲ್ಲ. ಒಂದು ಕಾಲದಲ್ಲಿ ಉಪನಯನ ಅನ್ನುವಂತಹದ್ದು ಎಲ್ಲರಿಗೂ ಸಮಾನವಾಗಿ ಸಿಗ್ತಾ ಇತ್ತು. ನಾವು ಕೇಳಿರ್ತೀವಿ ಶಿಶುನಾಳ ಶರೀಫ ಅಂತ ನಾವೇನ್ ಕೇಳಿದ್ವಿ, ಅವನಿಗೆ ಗೋವಿಂದ ಭಟ್ಟ ಅನ್ನುವಂತಹ ಒಬ್ಬೊಬ್ರು ಅವನಿಗೆ ಉಪನಯನವನ್ನು ಮಾಡಿದ್ದಾನೆ, ನಮಗೆ ಗೊತ್ತು. ಸೊ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಬ್ರಾಹ್ಮಿನ್ ಕಮ್ಯುನಿಟಿ. ಮತ್ತು ದರ್ ವಾಸ್ ಎ ಟೈಮ್, ಉಪನಯನ ಅಂತ ಹೇಳಿದಾಗ ಇಟ್ ವಾಸ್ ಅಲೌಡ್ ಈವನ್ ಫಾರ್ ದಿ ಸ್ತ್ರೀ. ಸೊ ಉಪನಯನ ಅಂತಂದ್ರೆ ಇಟ್ ಈಸ್ ಎ ಕ್ವಾಲಿಫಿಕೇಶನ್ ವೇ ಅದನ್ನ ಫಾಲೋ ಮಾಡೋದ್ರಿಂದ ಯು ಲರ್ನ್ ದಿ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ನಿನಗೆ ಬಂದಾಗ ಯು ಆರ್ ಎ ಡಿಸೈಪಲ್ ಇನ್ ಎ ಗುರುಕುಲ, ಯು ಆರ್ ಹಿಸ್ ಡಿಸೈಪಲ್. ಒಬ್ಬ ಗುರುವಿನ ಡಿಸೈಪಲ್ ನೀನು ಆಗ್ಬೇಕು ಅಂತಂದ್ರೆ ನಿನ್ನಲ್ಲಿ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ಗೆ ದಿಸ್ ಉಪನಯನ. ಸೊ ಹೀಗೆ ವಿದ್ಯೆ ಅಂತ ಹೇಳಿದಾಗ ವಿದ್ಯೆ ಅಥವಾ ಜ್ಞಾನಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಪ್ಯೂರ್ ಮೈಂಡ್, ಸಾತ್ವಿಕ ಮನಸ್ಸು. ಸೊ ಯಾರು ವಿಪ್ರಾಂತ ಅನ್ನಿಸ್ಕೋತಾರೆ ಅವರಲ್ಲಿ ಈ ಒಂದು ಸಾತ್ವಿಕ ಮನಸ್ಸು ಅನ್ನುವಂತಹದ್ದು ಇರುತ್ತೆ. ಸೊ ಮತ್ತು ಗುರುಕುಲ ಅಂತ ಹೇಳಿದಾಗ ಆ ಗುರುಕುಲದಲ್ಲಿ ಕಲಿತಾ ಇದ್ದಿದ್ದಾದ್ರೂ ಯಾವ ವಿದ್ಯೆಯನ್ನ? ಅಲ್ಲಿ ಗುರುಕುಲ ಅಂತ ಹೇಳಿದಾಗ ಆ ಗುರುಕುಲದಲ್ಲಿ ಒಬ್ಬ ಗುರು ಆರ್ ಎನ್ ಆಚಾರ್ಯ, he used to teach ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂತಂದ್ರೇನು? ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಯಾವುದು ಧರ್ಮ, ಯಾವುದು ಅಧರ್ಮ. ಸೊ ವಿಪ್ರತ ಅಂತಂದ್ರೆ he is being exposed to this knowledge. ಧರ್ಮಶಾಸ್ತ್ರದ ನಾಲೆಡ್ಜ್ಗೆ whoever is exposed can be called as vipra. ಸೊ ಹೀಗೆ ಅನೇಕ ಪುಣ್ಯ ಫಲದ ಕಾರಣದಿಂದ ಮನುಷ್ಯನಾಗಿ ಹುಟ್ಟಬಹುದು. ಮನುಷ್ಯನಾಗಿ ಹುಟ್ಟಿದ ನಂತರ ಮತ್ತಷ್ಟು ಅವನ ಪುಣ್ಯ ಸಂಪಾದನೆ ಇತ್ತು ಅಂತಂದ್ರೆ ಅವನಲ್ಲಿ ಪುಂಸ್ತ್ವಂ ಅನ್ನುವಂತಹದ್ದು ಕೂಡ ಇರುತ್ತೆ. ಮನುಷ್ಯನಾಗಿ ಹುಟ್ಟಿ ಪುಂಸ್ತ್ವಮನ್ನ ಹೊಂದಿ ಮತ್ತಷ್ಟು ಪುಣ್ಯವನ್ನ ಮಾಡಿದಾನೆ ಅಂತಂದ್ರೆ ಅವನಲ್ಲಿ ಬ್ರಹ್ಮಭಾವ ಇತ್ತು. ಈ ಕಾರಣದಿಂದ he is being exposed to the higher knowledge. ಧರ್ಮಶಾಸ್ತ್ರಕ್ಕೆ ಯೋಗ್ಯತೆಯನ್ನ ಪಡಿತಾ ಇದ್ದ. ಆದರೆ ಅಷ್ಟು ಮಾತ್ರ ಸಾಲದು. ಮನುಷ್ಯನಾಗಿ ಹುಟ್ಟಿದಾನೆ ಅಂತಂದ ಮೇಲೆ ಮುಂದೆ ಅವನ ಮುಂದೆ ಸಾಲು ಸಾಲು ಅವಕಾಶಗಳೇ ಓಪನ್ ಆಗ್ತಾ ಇದೆ. ಅವೆಲ್ಲವನ್ನ ಅವನು ಆರಿಸ್ಕೋಬೇಕು, ಯಾವುದನ್ನು ಬಿಡಬಾರ್ದು. ಅವೆಲ್ಲವನ್ನ ಅವನು ನೋಡ್ಬೇಕು. ಎಲ್ಲ ಅವಕಾಶಗಳ ಹಿಂದೆ ಅವನು ಅನುಸರಿಸಿ ಹೋದಾಗ ಅಲ್ಲಿ ಸಿಗ್ತಾ ಇರುವಂತಹ ಅನುಭವ ಅವನಿಗೆ ಬಹಳ ದೊಡ್ಡ ಜ್ಞಾನವನ್ನೇ ಕೊಡ್ತಾ ಇತ್ತು.
ಈ ದೃಷ್ಟಿಯಿಂದ ಕೇವಲ ಅವನು ವಿಪ್ರನಾಗಿದ್ರೆ ಮಾತ್ರ ಸಾಲದು, ಎಷ್ಟರ ಮಟ್ಟಿಗೆ ಅವನು ಈ ಎಲ್ಲವುಗಳನ್ನ ತನ್ನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾನೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. Knowing something is different. Anybody can know anything. But what is known, are you following? ಅದು ನಿನ್ನ ಜೀವನ ಕ್ರಮದಲ್ಲಿ ಇದೆಯಾ, ನಿನ್ನ ಬದುಕಿನಲ್ಲಿ ಅದನ್ನ ನೀನು ಅನುಷ್ಠಾನಕ್ಕೆ ತಂದುಕೊಂಡು ನೀ ಯಾವುದೆಲ್ಲವನ್ನ ಸತ್ಯ ಅಂತ ತಿಳ್ಕೊಂಡಿದ್ಯಾ ಅವೆಲ್ಲವನ್ನ ನೀನು ನಿನ್ನ ಬದುಕಿನಲ್ಲಿ ಪ್ರಯೋಗ ಮಾಡ್ತಾ ಇದೆಯಾ, ಆರ್ ಯು ಇಂಪ್ಲಿಮೆಂಟಿಂಗ್? ಸೊ ದಟ್ ಈಸ್ ಇಂಪಾರ್ಟೆಂಟ್. ಆದ್ರಿಂದ ತನಗೆ ಸಿಕ್ಕಂತಹ ಜ್ಞಾನವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋಗುವಂತಹದನ್ನ ವೈದಿಕ ಧರ್ಮ ಮಾರ್ಗ ಪರತ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾ ಇದ್ದಾರೆ ಇವೆಲ್ಲವನ್ನ ಸಂಪಾದಿಸಿ ನೀನು ಅನುಷ್ಠಾನಕ್ಕೆ ತಂದುಕೊಂಡು ವೈದಿಕ ಧರ್ಮ ಮಾರ್ಗದಲ್ಲಿ ನೀನು ಹೋಗ್ಬೇಕು. ಬಟ್ ವಾಟ್ ಈಸ್ ದ ಯೂಸ್? ಇದರಿಂದ ಏನ್ ಸಿಗತ್ತೆ ಎನ್ನುವಂತಹ ಪ್ರಶ್ನೆ ಬರ್ತದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವೆಲ್ಲವನ್ನ ಫಾಲೋ ಮಾಡ್ತಾ 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 ಅನೇಕ ಸಮಯದ ನಂತರ ದ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಇರುವಂತಹ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಅಂತಃಕರಣ ಅಂತ ನಾವೇನ್ ಕರಿತೀವಿ, ದಟ್ ಈಸ್ ಅವರ್ ಇನ್ನರ್ ಇನ್ಸ್ಟ್ರೂಮೆಂಟ್. ಆ ಇನ್ನರ್ ಇನ್ಸ್ಟ್ರೂಮೆಂಟ್ ಅನ್ನುವಂತಹದ್ದು ಇಟ್ ಬಿಕಮ್ಸ್ ವೆರಿ ಸ್ಟ್ರಾಂಗ್, ಅಂಡ್ ಬಿಕಾಸ್ ಆಫ್ ವಿಚ್ ಒನ್ ಅಟೈನ್ಸ್ ಏಕಾಗ್ರತ, ಕಾನ್ಸಂಟ್ರೇಷನ್. ಸೊ ಈ ಸಿಂಗಲ್ ಪಾಯಿಂಟೆಡ್ ಫೋಕಸ್, ಕಾನ್ಸಂಟ್ರೇಷನ್, the pure mind alone attracts ಜ್ಞಾನ. ಜ್ಞಾನ ಸಿಗಬೇಕು ಅಂತಂದ್ರೆ, ಜ್ಞಾನದ ಸಂಪಾದನೆ ಆಗಬೇಕು ಅಂತಂದ್ರೆ ದಿಸ್ ಏಕಾಗ್ರತ, ಸಿಂಗಲ್ ಪಾಯಿಂಟೆಡ್ ಫೋಕಸ್, ಪ್ಯೂರ್ ಮೈಂಡ್, ಸಾತ್ವಿಕ ಮನಸ್ಸು, ಬ್ರಹ್ಮಭಾವ, ಸಂತೋಷ, ಸಮಾಧಾನ, ಶಾಂತಿ, ಸಹನೆ, ಸಹಿಸಿಕೊಳ್ಳುವಿಕೆ ಇವೆಲ್ಲ ಇರಬೇಕು. ಆಗ ಈಗ ಒಂದು ಸಾತ್ವಿಕ ಮನಸ್ಸು ಅನ್ನುವಂತಹದ್ದು ಜ್ಞಾನವನ್ನ ಬಹಳ ಬೇಗ ಗ್ರಹಿಸುತ್ತೆ. ಸೊ ಪ್ಯೂರ್ ಮೈಂಡ್ ಜ್ಞಾನ ಸಂಪಾದಿಸಿದ ನಂತರ ಅದು ವಿಚಾರ ಮಾಡುವ ರೀತಿಯೇ ಬೇರೆ. ನಾವು ಏನು ಒಂದು ಪ್ಯೂರ್ ಮೈಂಡ್ ಅಂತ ಹೇಳ್ತೀವಿ, ಆ ಪ್ಯೂರ್ ಮೈಂಡ್ ಅನ್ನ ಹೊಂದಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟುವಂತಹ ಪ್ರಶ್ನೆಗಳೇ ಬೇರೆ. ಸಾಮಾನ್ಯ ಮನುಷ್ಯ ಮತ್ತು ಒಬ್ಬ ಸಾತ್ವಿಕ ಮನುಷ್ಯ, ಅವರಿಬ್ಬರನ್ನ ನೋಡಿದಾಗ ಆ ಒಂದು ಸಾತ್ವಿಕ ಮನುಷ್ಯ ಅವನ ಮನಸ್ಸಿನಲ್ಲಿ ಹುಟ್ಟುವಂತಹ ಆ ಪ್ರಶ್ನೆಗಳು ಯಾವುದು ಅಂತಂದ್ರೆ, ಮೂಲವಾಗಿ he enquires, ನಾನು ಯಾರು, who am I, ನಾನು ಬಂದಿದ್ದಾದರೂ ಎಲ್ಲಿಂದ. ಮುಂದೆ ಹುಟ್ಟಿದೀನಿ, ಬಂದಿದ್ದೀನಿ, ಇಟ್ ಈಸ್ ಓಕೆ. ಎಂದೋ ಒಂದು ದಿನ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗತ್ತೆ. ಹುಟ್ಟಿದ ನಂತರ ಮರಣ ಅನ್ನುವಂತಹದ್ದು ಗ್ಯಾರಂಟಿ. ನೋಬಡಿ ಕ್ಯಾನ್ ಎಸ್ಕೇಪ್. ಮರಣದ ನಂತರ ನಾನು ಹೋಗೋದೆಲ್ಲಿಗೆ? ಹುಟ್ಟು ಸಾವು ಮಧ್ಯದ ಪೀರಿಯಡ್ ಈಸ್ ಕಾಲ್ಡ್ ಬದುಕು. ಈ ಬದುಕಿನಲ್ಲಿ ನನ್ನ ಉದ್ದೇಶ ಏನು? ವಾಟ್ ಈಸ್ ಮೈ ಗೋಲ್? ನಾ ಇಲ್ಲಿ ಏನು ಮಾಡಬೇಕು? ಇಂತಹ ಪ್ರಶ್ನೆಗಳು ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಬರೋದಿಲ್ಲ. ಯಾವ ಮನುಷ್ಯನ ಮನಸ್ಸು ಸಾತ್ವಿಕ ಭಾವದಿಂದ ಕೂಡಿರುತ್ತೆ, ಯಾವ ಮನುಷ್ಯನಲ್ಲಿ ಈ ಬ್ರಹ್ಮಭಾವ ಅನ್ನುವಂತಹದ್ದಿರುತ್ತೆ, ಯಾವ ಮನುಷ್ಯ ಹೆಚ್ಚು ವಿಚಾರವನ್ನ ಮಾಡಬೇಕು ಅಂತ ಹೇಳಿ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇರ್ತಾನೆ, ಅವನ ಸಾತ್ವಿಕ ಮನಸ್ಸಿನಲ್ಲಿ ಎದ್ದು ಬರುವಂತಹ ಪ್ರಶ್ನೆಗಳು ಈ ರೀತಿಯಲ್ಲಿ ಇರುತ್ತೆ. ಸೊ ಒಬ್ಬ ಸಾತ್ವಿಕ ಮನಸ್ಸಿನ ವ್ಯಕ್ತಿಯ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಬಂದಿದೆ ಅಂತಂದಾಗ ಮತ್ತೆ ಮತ್ತೆ ಇವುಗಳನ್ನ ಅವನು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾನೆ.
ಒಬ್ಬ ವ್ಯಕ್ತಿಯಲ್ಲಿ ಇಂತಹ ಕ್ವಾಲಿಟೀಸ್ ಇದೆ ಅಂತಂದಾಗ ಅದಕ್ಕೆ ಹೇಳ್ತಾರೆ, ನಿನ್ನಲ್ಲಿ ತೀವ್ರವಾದ ಯಾವ ಬಯಕೆ ಎನ್ನುವಂತಹದ್ದು ನೀನು ಬೆಳೆಸ್ತೀಯ, ಪ್ರಕೃತಿ ನಿನಗೆ ಅಂತಹದ್ದೇ ಸಿಗೋ ಹಾಗೆ ಮಾಡುತ್ತೆ. ಬಹಳ ಚಿಕ್ಕ ವಯಸ್ಸಿನಿಂದ ನಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗ್ಬೇಕು ಅನ್ನುವಂತಹದ್ದು ನನ್ನ ತೀವ್ರವಾದ ಬಯಕೆ ಅಂತ ಆದ್ರೆ, ನಾನು ಎಲ್ಲಿ ಕ್ರಿಕೆಟ್ ಫೀಲ್ಡ್ ಇದೆ ಅಲ್ಲಿಗೆ ಮಾತ್ರ ಹೋಗ್ತೀನಿ, ಬೇರೆ ಇನ್ನೆಲ್ಲೂ ಹೋಗೋದಿಲ್ಲ. ಯಾರ್ಯಾರು ಕ್ರಿಕೆಟ್ ಆಡ್ತಾ ಇದ್ರೆ ಅವ್ರನ್ನ ಮಾತ್ರ ಫ್ರೆಂಡ್ ಮಾಡ್ಕೋತೀನಿ. ಯಾರು ನನಗೆ ಕ್ರಿಕೆಟ್ ನ ಹೇಳ್ಕೊಡ್ತಾರೆ ಅವರ ಒಡನಾಟದಲ್ಲಿದ್ದು ಕ್ರಿಕೆಟ್ ಅನ್ನ ಕಲ್ತ್ಕೋತೀನಿ. ಬಿಕಾಸ್ ಮೈ ಇಂಟೆನ್ಸ್ ಡಿಸೈರ್ ಈಸ್ ಟು ಬಿಕಮ್ ಎ ಫೈನೆಸ್ಟ್ ಕ್ರಿಕೆಟ್ ಪ್ಲೇಯರ್. ಆ ಒಂದು ಇಂಟೆನ್ಸ್ ಡಿಸೈರ್ ಅಲ್ಲಿ ನನ್ನ ಶ್ರದ್ಧೆ ಎನ್ನುವಂತಹದಿದ್ರೆ ಅದು ನನಗೆ ಸಿಗೋ ಹಾಗೆ ಪ್ರಕೃತಿಯೇ ನಮಗೆ ದಾರಿಯನ್ನು ತೋರಿಸುತ್ತೆ. ಈ ದೃಷ್ಟಿಯಿಂದ ಒಬ್ಬ ಪ್ಯೂರ್ ಮೈಂಡ್ ಹೊಂದಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಬರ್ತಾ ಇದೆ ಅಂತಂದಾಗ ಆ ಪ್ರಶ್ನೆಗಳತ್ತ ಅವನ ಚಿತ್ತ ಮತ್ತಷ್ಟು ಹರಿಯಲಿ, ಹೆಚ್ಚು ವಿಚಾರವನ್ನ ಮಾಡಲಿ ಅಂತ ಹೇಳಿ ಭಗವಂತ ನೇರವಾಗಿ ಈ ಸಪೋರ್ಟ್ಸ್ ಸಚ್ ಪರ್ಸನ್. ರಾಮಕೃಷ್ಣ ಪರಮಹಂಸರು ಒಂದು ಕಥೆಯನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮನೆಯ ಸೊಸೆ ಗರ್ಭಿಣಿಯಾದಳು ಅಂತ ಗೊತ್ತಾದ ಬಳಿಕ ಆ ಮನೆಯ ಹಿರಿಯ ಜೀವ ಅಂತಂದ್ರೆ ಅತ್ತೆ, ನಮ್ಮ ಮನೆಯ ಸೊಸೆ ಗರ್ಭಿಣಿಯಾಗಿದ್ದಾಳೆ, ಅವಳ ಪ್ರಸವ ಚೆನ್ನಾಗಿ ಆಗ್ಬೇಕು, ಪ್ರಸವದ ನಂತರ ಅವಳ ಆರೋಗ್ಯ, ಆ ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರಾರಂಭದ ದಿನಗಳಿಂದಲೇ ಆ ಸೊಸೆಗೆ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾರೆ. ದಿನ ತುಂಬ್ತಾ ಅವಳು 7 ತಿಂಗಳು 8 ತಿಂಗಳು ಆಗ್ತಾ ಬಂದಾಗ ಆ ಮನೆಯ ಅತ್ತೆ ಸೊಸೆಗೆ ವಹಿಸಿದ್ದ ಅನೇಕ ಕೆಲಸಗಳಲ್ಲಿ ವಿನಾಯಿತಿಯನ್ನು ತೋರಿಸಿ ಅವಳಿಗೆ ಹೆಚ್ಚು ರೆಸ್ಟ್ ಸಿಗೋ ಹಾಗೆ ಮಾಡ್ತಾಳೆ. ಬಿಕಾಸ್ ಇವಳು ನಮ್ಮನೆ ಸೊಸೆ, ಇವಳು ಪ್ರಸವ ಚೆನ್ನಾಗಾಗಬೇಕು, ಇವಳಲ್ಲಿ ಹುಟ್ಟುವಂತಹ ಮಗು ನಮ್ಮ ವಂಶದ ಉದ್ಧಾರವನ್ನು ಮಾಡುತ್ತೆ, ಆದ್ರಿಂದ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವಳು ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾಳೆ ಆ ಎಲ್ಲಾ ಕೆಲಸಗಳಲ್ಲೂ ಕೂಡ ವಿನಾಯಿತಿಯನ್ನು ಕೊಡ್ತಾಳೆ. ಈ ರೀತಿಯಲ್ಲಿ ಸಾತ್ವಿಕ ಮನಸ್ಸನ್ನು ಹೊಂದಿದ್ದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಭಗವಂತನೇ ನೇರವಾಗಿ ಅವರಿಗೆ ದಾರಿಯನ್ನು ತೋರಿಸ್ತಾನೆ. ಸೊ ಹೀಗೆ ಒಬ್ಬ ವಿಪ್ರ ಅಂತ ಹೇಳಿದಾಗ he is qualified for ಧರ್ಮಶಾಸ್ತ್ರವನ್ನ ತಿಳ್ಕೊಳ್ಳೋದಕ್ಕೆ he is qualified. ಆದ್ರೆ ಒಬ್ಬ ಸಾತ್ವಿಕ ಮನಸ್ಸು ಪ್ಯೂರ್ ಮೈಂಡ್ ಹೊಂದಿದ್ದಾನೆ ಅಂತಂದ್ರೆ ಭಗವಂತ ಅಂತಹವನಿಗೆ ಬ್ರಹ್ಮಶಾಸ್ತ್ರದ ಜ್ಞಾನ ಸಿಗುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾನೆ. ದಿಸ್ ಈಸ್ ಕಾಲ್ಡ್ ವಿದ್ವತ್ವಂ. ವಿದ್ವತ್ವಂ ಅಂತಂದ್ರೆ ಅವನಲ್ಲಿ ಆ ಒಂದು he is a ವಿದ್ವಾನ್. ಸೊ ವಿದ್ವತ್ವಂ ಅಸ್ಮಾತ್ ಪರಂ. ಸೊ these people are given the greatest opportunity for ಶ್ರವಣಂ. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಬಂದಿದೆ ಅಂತಹ ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಸಿಗಲಿ ಅಂತ ಹೇಳಿ he is given the greatest opportunity for ಶಾಸ್ತ್ರ ಶ್ರವಣಂ. ಶ್ರವಣಂ ಅಂತಂದ್ರೆ listening to the highest knowledge. They are being exposed to the Brahma Vidya, Brahmashastra. ಸೊ ಇಲ್ಲಿ ಶ್ರವಣಂ ಅಂತ ಹೇಳಿದಾಗ ಯಾರೋ ಹೇಳ್ತಾ ಇದ್ದಾರೆ ಅದನ್ನು ನಾನು ಕೇಳ್ತಾ ಇದ್ದೀನಿ. ದಟ್ ಈಸ್ ನಾಟ್ ಓನ್ಲಿ ಶ್ರವಣಂ. ಧರ್ಮಶಾಸ್ತ್ರದಿಂದ he is qualified to attain ಬ್ರಹ್ಮಶಾಸ್ತ್ರ ಅಂತ ಹೇಳಿದಾಗ ಅಲ್ಲಿ ಶ್ರವಣಂ ಅಂತ ಹೇಳಿದಾಗ ಅವನಿಗೆ ಸಿಗುವಂತಹ ಆಪರ್ಚುನಿಟಿ ಏನು ಅಂತಂದ್ರೆ ಶಾಸ್ತ್ರ ಗ್ರಂಥಗಳನ್ನ ದಿನನಿತ್ಯ ತಾನೇ ಸ್ವತಃ ಓದಿ ಅಭ್ಯಾಸ ಮಾಡುವಂತಹ ಅವಕಾಶ ಸಿಗುತ್ತೆ. ಸೊ ಶ್ರವಣಂ ಅಂತಂದ್ರೆ ಕೇಳುವಂತಹದ್ದು. ಶಾಸ್ತ್ರ ಗ್ರಂಥವನ್ನ ದಿನವೂ ಅವನೇ ಓದ್ತಾನೆ ಅಂತಂದ್ರೆ
ಅವನ ಓದಿರುವಂತಹದನ್ನ ಅವನೇ ಕೇಳಿಸ್ಕೊತಾನೆ. ದಟ್ ಈಸ್ ದಿ ಸ್ಪೆಷಲ್ ಫೀಚರ್ ಆಫ್ ಶ್ರವಣಂ. ಅಂತಹ ಒಂದು ಅವಕಾಶವನ್ನ ಭಗವಂತ ಇಂತಹ ಸಾತ್ವಿಕ ಮನಸ್ಸನ್ನ ಹೊಂದಿದಂತಹ ವ್ಯಕ್ತಿಗಳಿಗೆ ಸಿಗೋ ಹಾಗೆ ಮಾಡ್ತಾನೆ. ಸೊ ಆಫ್ಟರ್ ಶ್ರವಣಂ, ಶ್ರವಣದ ನಂತರದಲ್ಲಿ he is qualified for ಮನನಂ. ಶ್ರವಣದ ನಂತರದ ಈ ಮನನವನ್ನ ಕುರಿತು ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಆತ್ಮಾನಾತ್ಮ ವಿವೇಚನಂ. ಸೊ ಈ ಸಂದರ್ಭದಲ್ಲಿ ಆಚಾರ್ಯರು ಹೇಳಿರೋ ಪ್ರಕಾರ ಮನನಂ ಅಂಡ್ ಆತ್ಮಾನಾತ್ಮ ವಿವೇಚನಂ ಅನ್ನುವಂತಹದ್ದು ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಬಟ್ ಶ್ರವಣಂ ಈಸ್ ವೆರಿ ಈಸಿ, ಬಿಕಾಸ್ ನಾವು ಮನಸ್ಸು ಅಂತ ಹೇಳಿದಾಗ ಈ ಮನಸ್ಸಿನ ಒಂದು ಬಹಳ ವಿಚಿತ್ರವಾದ ಸ್ವಭಾವ ಅಂತಂದ್ರೆ ಸದಾ ಅದು ಅಲೆದಾಡ್ತಾ ಇರುತ್ತೆ. ಅಲೆದಾಡ್ತಾ ಇರುವಂತಹ ಮನಸ್ಸು ನನ್ನ ಬಳಿ ಇರಬೇಕು ಅಂತಂದ್ರೆ ಮನಸ್ಸಿಗೆ ಏನೋ ಒಂದು ಕೊಡಬೇಕು. ಮನಸ್ಸಿಗೆ ಏನೋ ಒಂದು ಕೊಟ್ಟಾಗ ಆ ಮನಸ್ಸು ಹೊರಗೆಲ್ಲೂ ಸುತ್ತದೆ. ಇಟ್ ಈಸ್ ಅವೈಲಬಲ್. ಸೊ ಮನಸ್ಸಿಗೆ ಏನೋ ಒಂದು ಕೊಡಬೇಕು ಅಂತ ಹೇಳಿ ಈ ಶ್ರವಣಂ ಅನ್ನುವಂತಹದ್ದು ಸಿಗ್ತಾ ಇದ್ದಾಗ ಮನಸ್ಸು ಆ ವ್ಯಕ್ತಿಯ ಬಳಿ ಇದ್ದು ಆ ಶ್ರವಣಂನಲ್ಲಿ ಅವನಿಗೆ ವಿಚಾರಗಳು ಗ್ರಹಿಸುವಂತೆ ಮಾಡುತ್ತೆ. ಬಟ್ ಮನನಂ ಅಂತ ಹೇಳಿದಾಗ ಶ್ರವಣಂಗಾದ್ರೆ ಅಲ್ಲಿ ಮನಸ್ಸಿಗೆ ಏನೋ ಒಂದು ಹಿಡ್ಕೊಳ್ಳೋದಕ್ಕೆ ವಿಚಾರ ಅನ್ನುವಂತಹದ್ದು ಸಿಕ್ತು, ಮನಸ್ಸು ಇಸ್ ಅವೈಲಬಲ್. ಬಟ್ ಶ್ರವಣಂ, ಆ ಶ್ರವಣಂನಲ್ಲಿ ಏನು ಒಂದು ವಿಚಾರ ಗ್ರಹಿಸಲ್ಪಟ್ಟಿದೆ ಅದರ ಸತ್ಯತೆಯನ್ನ ವಿಮರ್ಶೆ ಮಾಡುವಂತಹದ್ದು ಈಸ್ ಕಾಲ್ಡ್ ಮನನಂ. ಸೊ ಮನನಂನಲ್ಲಿ ದೇರ್ ಇಸ್ ನೋ ಸಪೋರ್ಟ್ ಆಫ್ ದಿ ಮೈಂಡ್. ಆಗ ಮನನಂ ಅಂತ ಹೇಳಿದಾಗ ಏಕಾಗ್ರತೆ ಆರ್ ದಿ ಕಾನ್ಸಂಟ್ರೇಷನ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಮತ್ತೆ ತನಗೆ ಸಿಕ್ಕಂತಹ ವಿಚಾರವನ್ನ ಅದರ ಸತ್ಯತೆಯನ್ನ ಪರಿಶೋಧಿಸುವ ಕಾರಣದಿಂದ ಸಿಕ್ಕಂತಹ ಮನಸ್ಸಿಗೆ ಹಿ ಹ್ಯಾಸ್ ಟು ಎಜುಕೇಟ್. ಮನಸ್ಸಿಗೆ ಶಿಕ್ಷಣವನ್ನ ಅವನೇ ಕೊಡಬೇಕು. ಯು ಬಿ ಹಿಯರ್, ನಾನು ಕೆಲವು ವಿಚಾರಗಳನ್ನ ಮಾಡ್ತೀನಿ, ಮನನವನ್ನ ಮಾಡ್ತೀನಿ, ಈ ಸಂದರ್ಭದಲ್ಲಿ ನೀನು ಇಲ್ಲೇ ಇದ್ದು ವಿಚಾರವನ್ನ ಬಿಟ್ಟು ಹೋಗದಂತೆ ನನ್ನ ಬಳಿ ಇರು ಅನ್ನುವಂತಹ ಎಜುಕೇಶನ್ ಅನ್ನು ನಾವೇ ನಮ್ಮ ಮನಸ್ಸಿಗೆ ಕೊಡ್ತಾ ಬರಬೇಕು. ಸೊ ಇಟ್ ವಿಲ್ ಪ್ರಿಪೇರ್ ಯು ಟು ಸಿಟ್ ಅಂಡ್ ಲಿಸನ್ ಅಂಡ್ ನೆಕ್ಸ್ಟ್ ಇಟ್ ವಿಲ್ ಅಲೋ ಯು ಟು ಡೂ ಮನನಂ. ಸೊ ಮನಸ್ಸಿನ ಮೇಲೆ ಒಂದು ನಿಗ್ರಹ ಅನ್ನುವಂತಹದ್ದು ಸಾಧಿಸದೆ ಹೋದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ ಮನನಂ. ಆದ್ರಿಂದ ಮನನಂ ಅಂತ ಹೇಳಿದಾಗ ವಿ ಗೆಟ್ ಲಾಟ್ ಆಫ್ ಕ್ಲಾರಿಟಿ, ಅನೇಕ ಸಂಶಯಗಳು ನಿವಾರಣೆ ಆಗುತ್ತೆ. ಅದಕ್ಕೆ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ ಶ್ರವಣೇನ ಅಜ್ಞಾನ ನಿವೃತ್ತಿ, ಮನನೇನ ಸಂಶಯ ನಿವೃತ್ತಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ತು, ಯಾವೆಲ್ಲ ಸಂಶಯಗಳು ನಿವಾರಣೆ ಆಗ್ತವೆ? ಆತ್ಮ ಅನಾತ್ಮ ವಿವೇಚನ, discrimination between Atma Vichara and Anatma Vichara. And all this is possible only for a person who has got the pure mind with him. Because pure mind ಅಂತ ಹೇಳಿದಾಗ that mind is educated and that mind is available. Why it is available? Because it is a pure mind. How do we get the pure mind? Because of the Vaidika Dharma Marga Parata. ಯಾರು ಮನನವನ್ನ ಮಾಡಿರ್ತಾರೆ, such people are able to think creatively. ಅವರ ಯೋಚನಾ ದಾರಿನೇ ಬೇರೆ.
ಇಷ್ಟೆಲ್ಲ ಆದ್ರೂ ದಿಸ್ ಮನನಂ ಇಸ್ ನಾಟ್ ಅಲ್ಟಿಮೇಟ್, ದಿಸ್ ಇಸ್ ನಾಟ್ ದಿ ಹೈಯೆಸ್ಟ್. ಶ್ರವಣದಲ್ಲಿ ಸಿಕ್ಕಂತಹ ವಿಚಾರವನ್ನ ನಾವು ವಿಮರ್ಶೆ ಮಾಡಿ ಅದರ ಸತ್ಯವನ್ನು ಒಪ್ಕೊಳ್ಳುವಂತಹದನ್ನು ಮನನ ಅಂತ ಹೇಳ್ತೀವಿ. ಬಟ್ ದಿಸ್ ಇಸ್ ನಾಟ್ ದಿ ಹೈಯೆಸ್ಟ್. ಉದಾಹರಣೆಗೆ ಶಾಸ್ತ್ರ ಹೇಳುತ್ತೆ, ಒಬ್ಬ ಗುರು ಹೇಳ್ತಾನೆ, ಒಬ್ಬ ಆಚಾರ್ಯ ಹೇಳ್ತಾನೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ ಅಂತ ಹೇಳ್ತಾನೆ. ಅನೇಕ ಗ್ರಂಥಗಳಲ್ಲಿ ಇದನ್ನು ಓದಿರ್ತೀವಿ, ಅನೇಕ ಗುರುಗಳು ಹೇಳಿರ್ತಾರೆ. ಸೊ ಓದಿರುವಂತಹದ್ದು, ಕೇಳಿರುವಂತಹದ್ದು ಇವೆಲ್ಲವುಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಬ್ರಹ್ಮ ಸತ್ಯ, ಜಗತ್ತನ್ನುವಂತಹದ್ದು ಮಿಥ್ಯ. ಮಿಥ್ಯ ಅಂತಂದ್ರೆ ತೋರುವಿಕೆ. ಇಟ್ ಈಸ್ ಅಪಿಯರಿಂಗ್ ಸೋ, ದ ವರ್ಲ್ಡ್ ಈಸ್ ಅಪಿಯರಿಂಗ್ ಸೋ. ದೃಶ್ಯ ಪ್ರಪಂಚ ಅಂತ ಕರೀತೀವಿ. ಅಪಿಯರೆನ್ಸ್ ಇಸ್ ನಾಟ್ ದಿ ಟ್ರೂತ್, ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಹೀಗೆ ಹೇಳಿದಾಗ ಈ ವೇದಾಂತದಲ್ಲಿ ಹೇಳಿರುವಂತಹದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ? ಬ್ರಹ್ಮ ಸತ್ಯ ಓಕೆ, ಜಗತ್ತು ಮಿಥ್ಯ ಕೇಳಿದ್ದೀನಿ, ಆದರೆ ಜಗತ್ತು ಮಿಥ್ಯ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬರ್ತಾ ಇದೆಯಾ, ನನಗೆ ಅನುಭವ ಆಗಿದೆಯಾ? ಬಿಕಾಸ್ ಜಗತ್ತನ್ನ ಮಿಥ್ಯ ಅಂತ ಶಾಸ್ತ್ರ ಹೇಳಿದೆ, ಒಬ್ಬ ಗುರು ಹೇಳ್ತಾ ಇದ್ದಾನೆ. ಬಟ್ ಯಾವ ಜಗತ್ತನ್ನ ಒಬ್ಬ ಗುರು ಮತ್ತು ವೇದಾಂತ ಮಿಥ್ಯ ಅಂತ ಹೇಳ್ತಾ ಇದ್ದಾನೆ, ಅದೇ ಜಗತ್ತಿನೊಂದಿಗೆ ಪ್ರತಿನಿತ್ಯ ನಾನು ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಅದನ್ನು ಒಪ್ಕೊಳ್ಳಿ ಮಿಥ್ಯ ಅಂತ? ಬಿಕಾಸ್ ಐ ಆಮ್ ಇಂಟರಾಕ್ಟಿಂಗ್ ವಿತ್ ದಿಸ್ ವರ್ಲ್ಡ್, ಐ ಆಮ್ ಸೀಯಿಂಗ್ ದಿಸ್ ವರ್ಲ್ಡ್. ನೋಡ್ತಾ ಇರುವಂತಹ ಈ ಪ್ರಪಂಚದಲ್ಲಿ ನಾನು ವ್ಯವಹರಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿ ವರ್ಲ್ಡ್. ಹೌ ಕ್ಯಾನ್ ಐ ಸೇ ಇಟ್ ಈಸ್ ಮಿಥ್ಯ? ಇದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಸೊ ಮನನದ ಕಾರಣದಿಂದ ಈ ರೀತಿ ಹೇಳಿಕೆಗಳು ಪರಿಚಯ ಆಗಿದ್ರು ಕೂಡ ಅದು ನನ್ನ ಅನುಭವಕ್ಕೆ ಬಂದಿಲ್ಲ. ನನ್ನ ಅನುಭವಕ್ಕೆ ಇವೆಲ್ಲ ಬರಬೇಕು. ನೋಡ್ತಾ ಇರುವಂತಹ ಜಗತ್ತು, ಟ್ರಾನ್ಸಾಕ್ಟ್ ಮಾಡ್ತಾ ಇರುವಂತಹ ಜಗತ್ತು ಈಸ್ ಓನ್ಲಿ ತೋರುವಿಕೆ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬರಬೇಕು. ದಟ್ ಈಸ್ ಕಾಲ್ಡ್ ಸ್ವ ಅನುಭವೋ, ಸ್ವ ಅನುಭವ. ವಾಟ್ ಈಸ್ ಹರ್ಡ್ ಥ್ರೂ ಶ್ರವಣ, ಅದನ್ನ ವಿಮರ್ಶೆಗೆ ಇಟ್ಕೊಂಡಾಗ ಮನನದ ನಂತರ ಆ ಒಂದು ಸತ್ಯವನ್ನ ನಾವು ಸ್ವೀಕರಿಸ್ತೀವಿ. ದೆನ್ ಇಟ್ ಈಸ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಅವರ್ ಲೈಫ್. ಅದನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು. ಆದರೆ ಅನುಷ್ಠಾನಕ್ಕೆ ತರಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಾನು ತಿಳ್ಕೊಂಡಿರುವಂತಹದ್ದನ್ನ ಅದು ಸತ್ಯ ಅಂತ ಗೊತ್ತಾದ ಮೇಲೆ ನಾನು ಯಾಕೆ ಅವುಗಳನ್ನು ನನ್ನ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ? ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ವಾಸನಾಸ್. ಫಾರ್ ಎಕ್ಸಾಂಪಲ್, ನಾವೇನು ಇದನ್ನ ದೇಹ ಅಂತ ಹೇಳ್ತಾ ಇದ್ದೀವಿ, ಈ ದೇಹವನ್ನ ನಾನು ಅಂತ ತಿಳ್ಕೊಂಡಿರುವಂತಹ ಈ ತಿಳುವಳಿಕೆ ಈ ಜನ್ಮಕ್ಕೆ ಸೇರಿರುವಂತಹದ್ದಲ್ಲ. ಜನ್ಮ ಜನ್ಮಾಂತರಗಳಿಂದ ದೇಹವನ್ನ ಹೊತ್ತು ಈ ಸೃಷ್ಟಿಯಲ್ಲಿ ಬಂದಿರುವಂತಹ ನಾವುಗಳು ದೇಹವನ್ನ ನಾನು ಅಂತಾನೆ ನಂಬಿ ಪ್ರತಿ ನಮ್ಮ ಜನ್ಮದಲ್ಲೂ ದೇಹದೊಂದಿಗೆ ದೇಹವನ್ನ ನಾನು ಅಂತಾನೆ ಬದುಕು ಮಾಡ್ಕೊಂಡಿರ್ತೀವಿ. ಸೊ ಇದು ಈ ಒಂದು ಜನ್ಮದಲ್ಲ, ಇದು ಜನ್ಮ ಜನ್ಮಗಳಿಂದ ದೇಹವನ್ನ ನಾನು ಅಂತ ನಂಬಿ ಆ ರೀತಿ ನನ್ನ ಬದುಕನ್ನ ನಾನು ಮಾಡ್ಕೊಂಡಿರ್ತೀನಿ. ಈಗ ಏಕಾಏಕಿ ದಿ ಬಾಡಿ ಈಸ್ ನಾಟ್ ಮೀ, ದೇಹ ಅಂತಂದ್ರೆ ಅದು ನಾನಲ್ಲ ಅಂತ ನಾನು ಒಪ್ಕೊಂಡ್ರು ಕೂಡ ಆ ರೀತಿ ಬದುಕು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ವಾಸನಾ, ಸಂಸ್ಕಾರ. ಚಿತ್ತದಲ್ಲಿ ಈ ಒಂದು ವಾಸನಾ ಅಂತ ನಾವೇನು ಹೇಳ್ತೀವಿ, ಅದು ಸಂಸ್ಕಾರ ರೂಪವಾಗಿ, ಸಂಸ್ಕಾರ ಬೀಜವಾಗಿ ಅದು ನಮ್ಮ ಪ್ರತಿ ಜನ್ಮದಲ್ಲೂ ಅದು ನಮ್ಮ ಜೊತೆ ಬೆಳೀತಾ ಬಂದಿರುತ್ತೆ. ಸೊ ಎಲ್ಲಿಯವರೆಗೆ ಈ ಒಂದು ವಾಸನಾ ಇವುಗಳನ್ನ ನಾವು ರಿಮೂವ್ ಮಾಡೋದಿಲ್ಲ, ಅಲ್ಲಿವರೆಗೆ ನಾವು ದೇಹದ ಜೊತೆ ಬದುಕುವಂತಹ ಸಾಧ್ಯತೆಗಳೇ ಹೆಚ್ಚು. ಸೊ ಫಸ್ಟ್ ಥಿಂಗ್ ಅಂತಂದ್ರೆ ವಾಸನಾ ಈಸ್ ಟು ಬಿ ರಿಮೂವ್ಡ್, ಇಟ್ ಈಸ್ ಟು ಬಿ ಡೆಸ್ಟ್ರಾಯ್ಡ್. ವಿ ಹ್ಯಾವ್ ಟು ರೀಪ್ಲೇಸ್. ಹೂ ಟು ಡೆಸ್ಟ್ರಾಯ್?
We have to replace this Dehavasana to Brahmavasana. ಸೊ ಇಲ್ಲಿ ಸ್ವ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್ ಈ ರೀತಿ ಆಗಬೇಕು ಅಂತ ಹೇಳಿದಾಗ ಮತ್ತೆ ಮತ್ತೆ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಮೆಲ್ಕ್ ಹಾಕುವಂತಹದ್ದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಕ್ರಮೇಣ ಆಲೋಚನೆಗಳೇ ಸ್ವಭಾವವಾಗಿ ಬದಲಾಗುತ್ತೆ. ಆಲೋಚನೆ ಅಂತ ಹೇಳಿದಾಗ ಇಟ್ ಈಸ್ ಎ ಥಾಟ್ ಅಟ್ ದಿ ಮೈಂಡ್, ವೆರಿ ಸಟಲ್, ಬಹಳ ಸೂಕ್ಷ್ಮ. ಒಂದು ಯೋಚನೆ ಅಂತ ಹೇಳಿದಾಗ ಇಟ್ ಈಸ್ ದೇರ್ ಇನ್ ದ ಮೈಂಡ್, ಬಟ್ ಐ ಆಮ್ ನಾಟ್ ಏಬಲ್ ಟು ಸಿ ದಟ್. ಐ ನೋ ದಿಸ್ ಇಸ್ ಮೈ ಥಾಟ್. ನನಗೆ ಅದರ ಸ್ವರೂಪ ಗೊತ್ತಿಲ್ಲ. ಇಟ್ಸ್ ಎ ಥಾಟ್ ಅನ್ನೋದು ಗೊತ್ತಾಗ್ತದೆ. ನನ್ನ ಯೋಚನೆ, ನಾನು ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಆದರೆ ಆ ಯೋಚನೆಯ ಸ್ವರೂಪ ಮುಂದೆ ಅದು ಯಾವ ರೀತಿಯಲ್ಲಿ ಆ ಯೋಚನೆ ಬದಲಾಗುತ್ತೆ ಅದು ನನಗೆ ಗೊತ್ತಾಗೋದಿಲ್ಲ. ಐ ಓನ್ಲಿ ನೋ ಅಬೌಟ್ ದಿ ಥಾಟ್, ಬಟ್ ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿ ಸ್ವರೂಪ ಆಫ್ ದಟ್ ಥಾಟ್. ಆದ್ರಿಂದ ಈ ಒಂದು ಆಲೋಚನೆಗಳನ್ನ, ಒಳ್ಳೊಳ್ಳೆಯ ಆಲೋಚನೆಗಳನ್ನ ಮನಸ್ಸಿನಲ್ಲಿ ಹಾಕೊಳ್ತಾ ಬಂದು ಕ್ರಮೇಣ ಆ ಆಲೋಚನೆಗಳೇ ನಮ್ಮ ಸ್ವಭಾವವಾಗಿ ಬದಲಾಗಬೇಕು. ಶಾಸ್ತ್ರ ಹೇಳಿದೆ, ಒಬ್ಬ ಗುರು ಹೇಳಿದರೆ, ಆಚಾರ್ಯ ಶಂಕರರು ಹೇಳಿದರೆ, ಯು ಆರ್ ನಾಟ್ ದಿ ಬಾಡಿ ಅಂತ ಅವರು ಹೇಳಿದರೆ, ಶಾಸ್ತ್ರ ಹೇಳಿದೆ, ವೇದಾಂತ ಹೇಳ್ತಾ ಇದೆ ಅಂತಂದಾಗ ನಿಧಾನವಾಗಿ ಶಾಂತ ರೀತಿಯಿಂದ ನಮ್ಮ ಮನಸ್ಸನ್ನ ಸ್ತಬ್ಧಗೊಳಿಸಿ ಇಟ್ ಈಸ್ ನಾಟ್ ಮೀ, ಈ ಆಲೋಚನೆಗಳನ್ನ ನಾನು ಹಾಕ್ತಾ ಹೋದಾಗ ಈ ದೇಹವೇ ನಾನಲ್ಲ ಅಂತಂದ್ರೆ ನನ್ನಲ್ಲಿ ಹುಟ್ಟುವಂತಹ ಪ್ರಶ್ನೆ, ಹಾಗಾದ್ರೆ ನಾನು ಯಾರು? ನಾನು ಯಾರು ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಬರಬೇಕಾದ್ರೆ ಐ ಹ್ಯಾವ್ ಟು ಡಿಸ್ಅಸೋಸಿಯೇಟ್ ಮೈಸೆಲ್ಫ್ ಫ್ರಮ್ ದಿ ಬಾಡಿ ಅಟ್ಯಾಚ್ಮೆಂಟ್. Then only it is possible for me to make an enquiry, who am I? ಹೀಗೆ ನಮ್ಮ ಆಲೋಚನೆಯ ದಿಕ್ಕನ್ನ ಬದಲಾಯಿಸಿಕೊಂಡಾಗ ಕ್ರಮೇಣ ಅವುಗಳ ಸ್ವರೂಪ ಬದಲಾಗಿ ಅವೆಲ್ಲವೂ ನಮ್ಮ ಸಹಜ ಸ್ವಭಾವವೇ ಆಗುತ್ತೆ. ಆ ಸಹಜ ಸ್ವಭಾವವಾಗಿ ಬದಲಾಗಿರುವಂತಹದನ್ನ ನಮ್ಮ ಮುಂದಿನ ಜನ್ಮದಲ್ಲಿ ಇದು ನನ್ನ ಹುಟ್ಟು ಸ್ವಭಾವ ಅಂತ ಹೇಳ್ಕೊತೀನಿ. ಯಾವುದೋ ಒಂದನ್ನು ನಾನು ನನ್ನ ಹುಟ್ಟು ಸ್ವಭಾವ ಅಂತ ಈಗ ನಾನು ಏನು ಗುರುತಿಸ್ಕೊಂಡಿದ್ದೆ, ಇದನ್ನ ನಾನು ನನ್ನ ಪೂರ್ವ ಜನ್ಮದಲ್ಲಿಯೇ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿಂದ ನೌ ಐ ಗಾಟ್ ದ ಕ್ಲಾರಿಟಿ, ಇಟ್ ಈಸ್ ಮೈ ಸ್ವಭಾವ. ಇದು ಸ್ವಭಾವವಾಗಿ ಬದಲಾಗುವುದಕ್ಕೆ ಮುಂಚೆ ಇದು ನನ್ನ ಪೂರ್ವ ಜನ್ಮದಲ್ಲಿ ಆಲೋಚನೆಯಾಗಿತ್ತು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಲಾಟ್ ಆಫ್ ಟೈಮ್ ಅಂತಂದ್ರೆ ಇಟ್ ಟೇಕ್ಸ್ ಜನ್ಮಾಸ್. ಆದ್ರಿಂದ ವಾಟ್ ಈಸ್ ದ ಎಂಡ್ ರಿಸಲ್ಟ್ ಆಫ್ ದಿಸ್ ನಿಧಿಧ್ಯಾಸನಂ? ನಾವು ಏನ್ ಪ್ರಾಕ್ಟೀಸ್ ಮಾಡ್ತೀವಿ, ದಟ್ ಈಸ್ ಗೋಯಿಂಗ್ ಟು ಬಿ ಅವರ್ ಎಕ್ಸ್ಪೀರಿಯನ್ಸ್. ನಿಧಿಧ್ಯಾಸನ ಯಾಕೆ ಮಾಡಬೇಕು ಅಂತಂದ್ರೆ ನಾವು ಯಾವುದನ್ನ ಬದುಕಿನಲ್ಲಿ ಅಳವಡಿಸ್ಕೋತೀವಿ, ಅಳವಡಿಸ್ಕೊಂಡಿರುವಂತಹದ್ದು ಕಷ್ಟವಾದರೂ ಅದರ ಜೊತೆನಲ್ಲಿ ನಾವು ಸಾಕ್ತಾ ಹೋದಾಗ ಅಲ್ಲಿ ಸಿಗುವಂತಹ ಕಷ್ಟ ನಷ್ಟಗಳ ಅನುಭವ, ಇಟ್ ಗಿವ್ಸ್ ಅಸ್ ದಿ ಕ್ಲಾರಿಟಿ. ಸೊ ಈ ಒಂದು ಅಭ್ಯಾಸದಿಂದ ಮೈಂಡ್ ಬಿಕಮ್ಸ್ ವೆರಿ ಫರ್ಮ್. ಮನಸ್ಸಿನಲ್ಲಿ ಆ ಒಂದು ಸ್ಥಿರತೆ ಅನ್ನುವಂತಹದ್ದು ಉಂಟಾಗತ್ತೆ. ವಾಟ್ ನೆಕ್ಸ್ಟ್? ಇಟ್ ಗೆಟ್ಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಹೈಯರ್ ರಿಯಾಲಿಟಿ. ದಿಸ್ ಈಸ್ ಕಾಲ್ಡ್ ಬ್ರಹ್ಮಾತ್ಮನ ಸಂಸ್ಥಿತಿ. ಇದು ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಆಫ್ ದಿ ಇಂಟೆನ್ಸ್ ಪ್ರಾಕ್ಟೀಸ್ ಆಫ್ ದಿ ಟ್ರೂತ್ which is heard through Shravana. What is heard through Shravana is done lot. ಸಾಕಷ್ಟು ಮನನ ಮಾಡ್ಕೋತೀವಿ. ಮನನದ ನಂತರ ಅದನ್ನ ಸ್ವೀಕರಿಸಿ ಬದುಕಿನಲ್ಲಿ ಅಳವಡಿಸ್ಕೊಂಡ್ವಿ. ಅದನ್ನ ಅಳವಡಿಸಿಕೊಂಡು ಆ ಮೂಲಕ ಗಳಿಸಿಕೊಂಡಂತಹ
ಅನುಭವದ ಕಾರಣದಿಂದ ಐ ಅಟೈನ್ ದಿಸ್ ಬ್ರಹ್ಮಾತ್ಮನ ಸಂಸ್ಥಿತಿ. ಸೊ ನಮ್ಮ ವೇದಾಂತ ಉಪನಿಷತ್ಗಳೇನು ಹೇಳುತ್ತೆ? ಅಹಂ ಬ್ರಹ್ಮಾಸ್ಮಿ, ಐ ಆಮ್ ನನ್ ಅದರ್ ದ್ಯಾನ್ ಬ್ರಹ್ಮ ಅಂತೆಲ್ಲ ಹೇಳುತ್ತೆ. ಇದು ಕೇವಲ ಶಾಸ್ತ್ರದ ಹೇಳಿಕೆ ಅಲ್ಲ, ಇಲ್ಲಿ ಉಪನಿಷತ್ಗಳಲ್ಲಿ ಹೇಳಿರುವಂತಹದ್ದು ಐ ಆಮ್ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹದ್ದು ಕೇವಲ ಹೇಳಿಕೆಗಳಾಗಬಾರ್ದು, ಇದು ನನ್ನ ಅನುಭವಕ್ಕೆ ಬರಬೇಕು. ಇಂತಹ ಅನುಭವಗಳು ಆಗುವಂತಹ ಒಂದು ಅವಸ್ಥೆಯನ್ನ ಇಲ್ಲಿ ಆಚಾರ್ಯರು ಬ್ರಹ್ಮಾತ್ಮನ ಸಂಸ್ಥಿತಿ, ಸಂಸ್ಥಿತಿ ಅಂತಂದ್ರೆ ಸಮ್ಯಕ್ ಸ್ಥಿತಿ. ಯಾರಿಗೆ ಇಂತಹ ಒಂದು ಅನುಭವ ಆಗಿರುತ್ತೆ, such a person is called ಜೀವನ್ ಮುಕ್ತ. ಜೀವನ್ ಮುಕ್ತ ಅಂತಂದ್ರೆ ಲಿಬರೇಟೆಡ್ ವೈಲ್ ಲಿವಿಂಗ್. ಮೋಕ್ಷ ಮತ್ತು ಮುಕ್ತಿಯ ಅನುಭವ ಅನ್ನುವಂತಹದ್ದು ನಾವು ಬದುಕಿರುವಾಗಲೇ ಅದನ್ನು ತಿಳ್ಕೋಬೇಕಾಗುತ್ತೆ, ನಾಟ್ ಆಫ್ಟರ್ ದಿ ಡೆತ್. ಮೋಕ್ಷ ಅಂತಂದಾಗ ಈ ಮೋಕ್ಷ ಅಥವಾ ಮುಕ್ತಿ ಅನ್ನುವಂತಹದ್ದು ಯಾವುದೋ ಮತ್ತೊಂದು ಲೋಕ, ಆ ಲೋಕ ನನಗೆ ಸಿಗಬೇಕು ಅಂತಂದ್ರೆ ನಾನು ಪುಣ್ಯದ ಕೆಲಸಗಳನ್ನ ಮಾಡಬೇಕು, ಅದು ಮರಣದ ನಂತರ. ಮುಕ್ತಿಯ ಅನುಭವ ಅನ್ನುವಂತಹದ್ದು ನಾನು ಬದುಕಿರುವಾಗಲೇ ಸಂಪಾದನೆ ಮಾಡ್ಕೋಬೇಕು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಮುಕ್ತಿ. ವೇದಾಂತದಲ್ಲಿ ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ ಅಂತ ಹೇಳಿ ಎರಡು ರೀತಿಯ ಲಿಬರೇಷನ್ಸ್ ಅಂತಂದ್ರೆ ಮೋಕ್ಷದ ವಿಧಾನಗಳನ್ನ ಹೇಳ್ತಾರೆ. ವಾಟ್ ಈಸ್ ಜೀವನ್ ಮುಕ್ತಿ? ಲಿಬರೇಷನ್ ವೈಲ್ ಸ್ಟಿಲ್ ಲಿವಿಂಗ್. ಸ್ಥೂಲ ದೇಹವನ್ನ ಹೊಂದಿ ಅದರ ಜೊತೆಗೆ ಬದುಕು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ನಮಗೆ ಮೋಕ್ಷದ ಅನುಭವ ಆಗುವಂತಹದ್ದು. ಮತ್ತು ಆತ್ಮಜ್ಞಾನ, ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿದಾಗ ಇಟ್ ಗಿವ್ಸ್ ದಿ ಕ್ಲಾರಿಟಿ ಅಂಡ್ ಅಟ್ ದಿ ಸೇಮ್ ಟೈಮ್ ಫ್ರೀಡಮ್ ಫ್ರಮ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಹುಟ್ಟು ಸಾವುಗಳ ಸರಪಣಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಅನುಭವವನ್ನ ನಾನು ಬದುಕಿರುವಾಗಲೇ ನನ್ನ ಅನುಭವದಲ್ಲಿ ಗಳಿಸ್ಕೊಳ್ಳುವಂತಹದ್ದು ಜೀವನ್ ಮುಕ್ತಿ. ಮತ್ತು ಮುಕ್ತಿಯ ಅನುಭವ ಆಗಿದೆ. ಅನೇಕ ಸಂತರುಗಳನ್ನು ನೋಡಿದ್ವಿ, ರಿಯಲೈಸ್ಡ್ ಮಾಸ್ಟರ್ಸ್ ಅಂತ ಕರೀತೀವಿ. ರಮಣ ಮಹರ್ಷಿ ಇರಬಹುದು, ರಾಮಕೃಷ್ಣ ಪರಮಹಂಸರು ಇರಬಹುದು, ಅವ್ರನ್ನೆಲ್ಲ ನಾವು ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳ್ತೀವಿ. ಅವರು ತಾವು ಬದುಕಿದ್ದಾಗಲೇ ವಾಟ್ ಈಸ್ ಮುಕ್ತಿ, ವಾಟ್ ಈಸ್ ಮೋಕ್ಷ ಅನ್ನೋಂತಹದನ್ನ ತಿಳ್ಕೊಂಡಿದ್ರು. ಬದುಕಿದ್ದಾಗಲೇ ಅವರು ತಿಳ್ಕೊಂಡಿದ್ರು ಅಂತಂದ್ರೆ ಅವರಲ್ಲಿ ಇನ್ನೂ ದೇಹ ಇದೆ, ಆ ದೇಹದ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ. ಬಟ್ ಹಿ ಇಸ್ ಅ ರಿಯಲೈಸ್ಡ್ ಮಾಸ್ಟರ್. ರಮಣ ಮಹರ್ಷಿಗೂ ಮೋಕ್ಷದ ಅನುಭವ ಆಗಿದೆ, ಆದ್ರೂ ಅವರು ಇನ್ನೂ ಬದುಕಿದ್ರು. ರಾಮಕೃಷ್ಣ ಪರಮಹಂಸರು ಅವರು ಬದುಕಿರೋ ಸಮಯದಲ್ಲಿ ಈ ಒಂದು ವಿಚಾರವನ್ನ ಅನುಭವವನ್ನ ಗಳಿಸ್ಕೊಂಡಿದ್ರು. ಬಿಕಾಸ್ ದೇ ಆಲ್ ನೋ ದಟ್ ದೇ ಆರ್ ನಾಟ್ ದಿ ಬಾಡೀಸ್. ಹಾಗಾದ್ರೆ ವಾಟ್ ಈಸ್ ದಟ್? ರಾಮಕೃಷ್ಣ ಪರಮಹಂಸರಿಗಾಗ್ಲಿ ರಮಣ ಮಹರ್ಷಿಗಳಿಗಾಗ್ಲಿ ಇದ್ದಂತಹ ದೇಹ ಅಂತಂದ್ರೆ ವಾಟ್ ಈಸ್ ಇಟ್? ಇಟ್ ಈಸ್ ಕಾಲ್ಡ್ ಪ್ರಾರಬ್ಧ ಕರ್ಮ. ಎಲ್ಲಿಯವರೆಗೆ ಆ ಪ್ರಾರಬ್ಧ ಅನ್ನುವಂತಹದ್ದು ದೇಹ ರೂಪವಾಗಿ ನಮಗೆ ಸಿಕ್ಕಿರುತ್ತೆ, ಆ ಪ್ರಾರಬ್ಧ ಅನ್ನುವಂತಹದನ್ನ ಅನುಭವಿಸಿಯೇ ಕಳ್ಕೋಬೇಕು. ಸೊ ಇಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ಬೋದು ಅಥವಾ ರಮಣ ಮಹರ್ಷಿಗಳು ಇರ್ಬೋದು, ದೇ ಆರ್ ಕಾಲ್ಡ್ ರಿಯಲೈಸ್ಡ್ ಮಾಸ್ಟರ್. ಮುಕ್ತಿಯ ಅನುಭವ ಆಗಿದ್ರು ಕೂಡ ದೇಹದ ಪ್ರಾರಬ್ಧ ಅನ್ನುವಂತಹದ್ದು ಇನ್ನೂ ಕಳೆದಿಲ್ಲದೆ ಇದ್ದಿದ್ರಿಂದ ರಮಣ ಮಹರ್ಷಿ ಅಂಡ್ ರಾಮಕೃಷ್ಣ ಪರಮಹಂಸ ಆ ರೀತಿ ಇನ್ನು ಅನೇಕ ರಿಯಲೈಸ್ ಮಾಸ್ಟರ್ಗಳು ದೇಹದೊಂದಿಗೆ ಇದ್ರೂ ಕೂಡ ದೇಹದ ಯಾವ ಆತಂಕಗಳು ಕೂಡ ಅವರುಗಳನ್ನ ಬಾಧಿಸಲಿಲ್ಲ. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಇತ್ತು, ರಮಣ ಮಹರ್ಷಿಗಳಿಗೂ ಕ್ಯಾನ್ಸರ್ ಇತ್ತು. ಒಂದ್ಸಲಿ ರಾಮಕೃಷ್ಣ ಪರಮಹಂಸರನ್ನ ಅವರ ಶಿಷ್ಯ ಒಬ್ಬ ಬಂದು ಕೇಳ್ತಾನೆ, ನೆನ್ನೆ ರಾತ್ರಿ ಬಂದಿದ್ದೆ, ನರಳುತ್ತಾ ಇದ್ರೆ ನೀವು ಊಟ ಕೂಡ ಮಾಡಕ್ ಆಗ್ಲಿಲ್ಲ, ನಿಮಗೆ ನಿದ್ದೆ ಬರುತ್ತೋ ಇಲ್ಲೋ ಅನ್ನುವಂತಹ ಆ ಒಂದು ಯೋಚನೆಯಲ್ಲಿ ನಾನು ವಾಪಸ್ ಹೋದೆ. ಈಗ ಬೆಳಗ್ಗೆ ಬಂದು ನೋಡಿದೆ
ಎಷ್ಟು ನಗನಗ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಡೋಂಟ್ ಶೌಟ್, ಜೋರಾಗಿ ಹೇಳ್ಬೇಡ, ಅದು ಕೇಳಿಸ್ಕೊಂಡ್ಬಿಡುತ್ತೆ. ನಾನು ಚೆನ್ನಾಗಿದ್ದೀನಿ ಅನ್ನೋದು ಈ ದೇಹ ಕೇಳಿಸ್ಕೊಂಡ್ಬಿಡುತ್ತೆ, ಜೋರಾಗಿ ಹೇಳ್ಬೇಡ ಅಂತಾರೆ. ದಟ್ ಮೀನ್ಸ್ ದೇ ನೋ ಟೋಟಲ್ ಆಗಿ ದೇಹದ ಸಂಪರ್ಕದಿಂದ ಕಟ್ ಆಫ್ ಆಗಿರ್ತಾರೆ. ಆದರೆ ದೇಹದ ಪ್ರಾರಬ್ಧ ಅನ್ನುವಂತಹದ್ದು ಇನ್ನೂ ಇದ್ದಿದ್ರಿಂದ ದೇಹದ ಜೊತೆಗೆ ಇದ್ದಂತೆ ಇರ್ತಾ ಇದೆ. ದಟ್ ಈಸ್ ದಿ ರಿಯಲ್ ಸಾಧನೆ. ಸೊ ಅದೇ ರೀತಿ ವಿದೇಹ ಮುಕ್ತಿ ಅಂತಂದ್ರೆ, ಈ ಮುಕ್ತಿ ಅಥವಾ ಲಿಬರೇಷನ್ ಅಂತ ನಾವೇನು ಹೇಳ್ತೀವಿ, ಅದು ದೇಹವನ್ನ ಬಿಟ್ಟು ಕೊಟ್ಟ ನಂತರ ಗಳಿಸುವಂತಹ ಒಂದು ಅನುಭವ. ಸೊ ಫಿಸಿಕಲ್ ಬಾಡಿ ಆ ಸ್ಥೂಲ ದೇಹ ಅಂತ ಏನು ಹೇಳ್ತೀವಿ, ಅದು ನಾಶವಾಗಬೇಕು. ಅದು ನಾಶವಾದ ನಂತರ ಆ ಜನ್ಮದಲ್ಲಿ ಅವನು ಮಾಡಿರುವಂತಹ ಆ ಒಂದು ಪುಣ್ಯ ಕರ್ಮಗಳಿರಬಹುದು, ಅಥವಾ ಈ ಒಂದು ಆಧ್ಯಾತ್ಮದಲ್ಲಿ ಅವನು ಏನೋ ಒಂದು ಸಾಧನೆಯನ್ನ ಗಳಿಸಿರ್ತಾನೆ, ಮೋಕ್ಷದ ವಿಚಾರವನ್ನ ತಿಳ್ಕೊಂಡಿರುವಂತಹದ್ದಿರಬಹುದು, ಆರ್ ವಾಟ್ ಈಸ್ ರಿಯಲಿ ಕರ್ಮ ಅಂತ ಹೇಳಿ ಆ ಕರ್ಮವನ್ನು ಅವನು ಹೇಗೆ ಅಭ್ಯಾಸ ಮಾಡಿರ್ತಾನೆ, ಅವೆಲ್ಲವುಗಳು ಕೂಡ ಆ ದೇಹ ನಾಶವಾದ ನಂತರ ಅವನಿಗೆ ಮತ್ತೆ ಈ ಹುಟ್ಟು ಮತ್ತು ಸಾವು ಅನ್ನುವ ಸೈಕಲ್ ಇಂದ ಹೊರಗಡೆ ಬಂದಿರ್ತಾನೆ. ಅವನಿಗೆ ಮತ್ತೆ ಜನ್ಮ ಅನ್ನುವಂತಹ ಸಿಗದಿಲ್ಲ. ಹಿ ಈಸ್ ಲಿಬರೇಟೆಡ್. ದಟ್ ಈಸ್ ವಿದೇಹ ಮುಕ್ತಿ. ಸೊ ಹೀಗೆ ಇಲ್ಲಿ ಈ ಒಂದು ಶ್ಲೋಕವನ್ನು ನಾವು ಇವತ್ತು ವಿಚಾರ ಮಾಡಿದಾಗ ವಾಟ್ ಈಸ್ ದಿ ಸಾರ, ಟೇಕ್ ಹೋಮ್ ಮೆಸೇಜ್ ಏನು? ಮನುಷ್ಯನಾಗಿ ಜನ್ಮವನ್ನ ಪಡೆಯುವಂತಹದ್ದು ಈಸ್ ನಾಟ್ ವೆರಿ ಈಸಿ. ನಾವೆಲ್ಲ ಹುಟ್ಟಿದೀವಿ ಅಂತಂದ್ರೆ ಭಗವಂತನ ಅನುಗ್ರಹದಿಂದ, ನಮ್ಮ ಪೂರ್ವ ಪುಣ್ಯಗಳ ಫಲದಿಂದ ನಮಗೆ ಈ ಒಂದು ನರಜನ್ಮ ಅನ್ನುವಂತಹದ್ದು ಸಿಕ್ಕಿದೆ. ಸಿಕ್ಕಿರುವಂತಹ ಈ ನರಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತಹದನ್ನ ತಿಳಿಸೋದಕ್ಕೆ ಈ ಒಂದು ದೇಹ ಅನ್ನುವಂತಹದ್ದು, ಮನೋಬುದ್ಧಿ ಅನ್ನುವಂತಹದ್ದು ಭಗವಂತನಿಂದ ಉಪಕರಣಗಳಾಗಿ, ಎನ್ ಇನ್ಸ್ಟ್ರೂಮೆಂಟ್ ಅಂತ ನಾವೇನ್ ಕರಿತೀವಿ, ಆ ರೀತಿ ನಮಗೆ ಸಿಕ್ಕಿರುವಂತಹ ಗ್ರೇಟೆಸ್ಟ್ ಗಿಫ್ಟ್ಸ್. ಸೊ ಮನುಷ್ಯನಾಗಿ ಹುಟ್ಟುವಂತಹದ್ದು ಅಷ್ಟು ಸುಲಭವಲ್ಲ, ಇಟ್ ಈಸ್ ದುರ್ಲಭ. ಮತ್ತು ಮನುಷ್ಯನಾಗಿ ಹುಟ್ಟಿ ಪುಂಸ್ತ್ವಂ, ಪುರುಷತ್ವವನ್ನು ಹೊಂದುವಂತಹದ್ದು ಮತ್ತಷ್ಟು ವಿರಳ. ಆ ನಂತರದಲ್ಲಿ ವಿಪ್ರನಾಗುವಂತಹದ್ದು ಮತ್ತಷ್ಟು ವಿರಳ. ಅಷ್ಟು ಮಾತ್ರ ಅಲ್ಲ, ವಿಪ್ರನಾಗಿ ಧರ್ಮಶಾಸ್ತ್ರ ಮತ್ತಷ್ಟು ವಿದ್ವತ್ತನ್ನು ಗಳಿಸಿ ಧರ್ಮಶಾಸ್ತ್ರದ ನಂತರ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು ಕೇವಲ ಕೆಲವರಿಗೆ ಮಾತ್ರ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ಮುಂದೆ ಈ ಮುಕ್ತಿ ಮತ್ತು ಮೋಕ್ಷದ ಅನುಭವವನ್ನು ಗಳಿಸಿ ಬ್ರಹ್ಮಾತ್ಮನ ಸಂಸ್ಥಿತಿ, ಅದನ್ನು ಗಳಿಸುವಂತಹದ್ದು ಮತ್ತಷ್ಟು ವಿರಳ. ಹೀಗೆ ಎಲ್ಲವೂ ವಿರಳ 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 ಅಂತ ಹೇಳ್ತಾ ಇದ್ರು ಕೂಡ ಇಟ್ ಈಸ್ ಆಲ್ ಪಾಸಿಬಲ್ ಓನ್ಲಿ ಫಾರ್ ದಿ ಮ್ಯಾನ್. ಮನುಷ್ಯನಾಗಿ ಹುಟ್ಟಿದವನಿಗೆ ಮಾತ್ರ ಹಂತ ಹಂತವಾಗಿ ಈ ರೀತಿ ಬೆಳವಣಿಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅವನಿಗೆ ಮನುಷ್ಯ ಜನ್ಮವೇ ಇಲ್ಲ ಅಂತಂದ್ರೆ ವೇರ್ ಇಸ್ ದಿ ಪುಂಸ್ತ್ವಂ, ವೇರ್ ಇಸ್ ದಿ ಪುರುಷತ್ವ? ಪುರುಷತ್ವವೇ ಇಲ್ಲ, ಮನುಷ್ಯನೇ ಅಲ್ಲ ಅಂತಂದ್ಮೇಲೆ ವೇರ್ ಇಸ್ ದಿ ವಿಪ್ರತ? ಮನುಷ್ಯನಲ್ಲ, ಪುಂಸ್ತ್ವ ಇಲ್ಲ, ಅವನು ವಿಪ್ರನೂ ಅಲ್ಲ ಅಂತ ಅಂದಾಗ ಅವನಿಗೆ ಜ್ಞಾನ ಅನ್ನುವಂತಹದ್ದು ಹೇಗೆ ಸಿಗುತ್ತೆ? ಯಾವುದು ಸಿಗೋದಿಲ್ಲ. ಸೊ ಇವೆಲ್ಲವೂ ಸಿಗುವಂತಹದ್ದು ಇಷ್ಟೆಲ್ಲ ದುರ್ಲಭ, ಇಷ್ಟೆಲ್ಲ ವಿರಳ, ಇಷ್ಟೆಲ್ಲ ಕಷ್ಟ ಗೋಜಲುಗಳೆಲ್ಲವೂ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಪಾಸಿಬಲ್ ಫಾರ್ ನರಜನ್ಮ. ಮನುಷ್ಯನಿಗೆ ಮಾತ್ರ ಸಿಗುವಂತಹ ಏಕೈಕ ಅವಕಾಶ. ಮನುಷ್ಯನಾಗಿ ಹುಟ್ಟಿದಾನೆ ಅಂತಂದ್ರೆ ಅವನ ನೆಕ್ಸ್ಟ್ ಸ್ಟೆಪ್ ಮೋಕ್ಷದ ಕಡೆಗೆ ಇರಬೇಕು. ಈ ವಿಚಾರದಲ್ಲಿ ದೇವತೆಗಳಿಗೂ ಕೂಡ ಇದು ಸಾಧ್ಯ ಇಲ್ಲ. ದೇವತೆಗಳು ಅಂತಂದ್ರೆ ನಾವೇನು ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ ಅವರೊಂದು ಉತ್ತಮ ಲೋಕದಲ್ಲಿ ಇರ್ತಾರಷ್ಟೇ, ದಟ್ಸ. ಅವರ ಪುಣ್ಯ ಅನ್ನುವಂತಹದ್ದು ಮುಗಿದಾಗ ಮತ್ತೆ ಈ ಲೋಕಕ್ಕೆ ಅವರು ಬರಲೇಬೇಕು. ಪರಮಾತ್ಮ ಶ್ರೀಕೃಷ್ಣ ಗೀತೆನಲ್ಲಿ ಈ ವಿಚಾರವನ್ನು ಹೇಳಿದ್ದಾನೆ. ಯಾವಾಗ ನಿನ್ನ ಪುಣ್ಯ ಅನ್ನುವಂತಹದ್ದು ಮುಗಿಯತ್ತೆ ಆಗ ನೀನು ಕೂಡ ಈ ಲೋಕಕ್ಕೆ ಬರಬೇಕು. ಈ ಲೋಕದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿ ಸಾಧನೆಯನ್ನು ಮಾಡಿ ಸಾಧನೆಯ ಮೂಲಕ ದೈವತ್ವವನ್ನು ಹೊಂದಿ ದೈವತ್ವದ ನಂತರ ಮೋಕ್ಷವನ್ನ ಸಂಪಾದನೆ ಮಾಡುವಂತಹದ್ದು ಎಲ್ಲ ಮಾಡಬೇಕು ಅಂತಂದ್ರೆ ಇದಕ್ಕೆ ಶತಕೋಟಿ ಜನ್ಮಗಳ ಸುಕೃತದ ಪುಣ್ಯದ ಫಲ ಇದ್ರೆ ಮಾತ್ರ ಇಟ್ ಈಸ್ ಆಲ್ ಪಾಸಿಬಲ್.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಇಲ್ಲಿಯ ಕ್ಷೇತ್ರ ಪಾಲಕ ಪರಬ್ರಹ್ಮ ಸ್ವರೂಪಿ ಪರಮಾತ್ಮ ಶ್ರೀ ವರಸಿದ್ಧಿ ವಿನಾಯಕನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ.